ಯಾದಗಿರಿ ಜಿಲ್ಲೆಯ ಶಾಪುರ್ ನಗರದ ಗುತ್ತಿಪೇಟೆ ನಿವಾಸಿ ಬಸವರಾಜ್ ಜವಳಿಯವರು ಈ ಬಾರಿಯ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ದೇಶಕ್ಕೆ 664ನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಲೋಕಸೇವಾ ಹುದ್ದೆಗೆ ಸೇರಬೇಕೆಂದು ಇಚ್ಛಿಸಿ ಸತತವಾಗಿ ಅಧ್ಯಯನ ಮಾಡಿ 6ನೇ ಪ್ರಯತ್ನದಲ್ಲಿ ಯಶಸ್ವಿ ಸಾಧಿಸಿದ್ದಾರೆ. ಸಾಕಷ್ಟು ಸ್ಟಡಿ ಮಟೀರಿಯಲ್, ಎಐ, ಯೂಟ್ಯೂಬ್, ಕೋಚಿಂಗ್ ಹಾವಳಿಗಳ ಮಧ್ಯೆ ತಮ್ಮದೇ ಆದ ಸರಳ ಮಾರ್ಗವನ್ನು ಆಯ್ದುಕೊಂಡು ಪ್ರತಿ ಪರೀಕ್ಷೆಗೂ ಪ್ರತ್ಯೇಕವಾದ ಪ್ಲಾನ್ ಮಾಡಿಕೊಂಡು 20 ವರ್ಷಗಳ ಹಿಂದೆ ಕಂಡಂತ ಕನಸನ್ನು ನನಸು ಮಾಡಿಕೊಂಡಿದ್ದಾರೆ. ಯುಪಿಎಸ್ಸಿ ಪರೀಕ್ಷೆಗಾಗಿ ಹೇಗೆಲ್ಲ ಸಿದ್ಧತೆ ಮಾಡಿಕೊಂಡ್ರು, ಯಾವೆಲ್ಲ ಸ್ಟಡಿ ಮಟೀರಿಯಲ್ ಬಳಸಿದ್ರು, ಸತತ ಸೋಲುಗಳಿಂದ ತಪ್ಪುಗಳನ್ನು ತಿದ್ದಿಕೊಂಡು ಹೇಗೆ ಯಶಸ್ವಿ ಸಾಧಿಸಿದ್ರು ಎಂಬುದನ್ನ ಅವರಿಂದಲೇ ತಿಳಿದುಕೊಳ್ಳೋಣ ಬನ್ನಿ. 2025ನೇ ಸಾಲಿನ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 664 ರ್ಯಾಂಕ್ ತಗೊಂಡಿದ್ದೀನಿ. ನಮ್ಮೂರು ಶಹಾಪುರ, ಯಾದಗಿರಿ ಜಿಲ್ಲೆ. ನಮ್ಮದು ಒಂದು ಮಧ್ಯಮ ವರ್ಗದ ಕುಟುಂಬ. ನಮ್ಮ ತಂದೆಯವರು ಒಂದು ಸ್ಟೇಷನರಿ ಶಾಪ್ ಇಟ್ಕೊಂಡಿದ್ದಾರೆ. ನಮ್ಮ ತಾಯಿಯವರು ಗೃಹಿಣಿಯಾಗಿದ್ದಾರೆ. ಮತ್ತು ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಣ್ಣವರು ಕೂಡ ಅಂಗಡಿಲಿ ಇರೋದು, ಅವರು ಅಂಗಡಿ ನೋಡ್ಕೊಂಡು ಹೋಗ್ತಾರೆ. ನಮ್ಮ ವೈನಿಯವರು ಗೃಹಿಣಿಯಾಗಿದ್ದಾರೆ. 1 to 7 ಶಹಾಪುರದಲ್ಲೇ ಓದಿದೆ. 1 to 4 ಏನಿದೆ ಚಿಕ್ಕಮಠ ಸ್ಕೂಲ್ ಅಂತ ಇಲ್ಲೇ ಇದೆ ಗುತ್ತಿಪೇಟೆಯಲ್ಲಿ. ನಾನು ಸುಮಿತ್ರಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿದೆ. ಇದು 1 to 7 ನಾನು ಓದಿದ್ದು ಕನ್ನಡ ಮಾಧ್ಯಮದಲ್ಲಿ. ಅದಾದಮೇಲೆ ನಾನು 8ರಿಂದ 10ನೇ ತನಕ ಯಾದಗಿರಿ RV ಸ್ಕೂಲಲ್ಲಿ ಓದಿದೆ. ಅದು ಇಂಗ್ಲೀಷ್ ಮೀಡಿಯಮ್. ಅದಾದಮೇಲೆ ನಾನು ಗುಲ್ಬರ್ಗಾದಲ್ಲಿ ಮಹೇಶ್ PU ಕಾಲೇಜಲ್ಲಿ PUC ಸೈನ್ಸ್ ತೊಗೊಂಡಿದ್ದೆ. ಅದು PUC ಸೈನ್ಸ್ ಮುಗಿದ ಮೇಲೆ ನಾನು ಬೆಂಗಳೂರಿಗೆ ಹೋಗಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ತೀನಿ. 2019ನಲ್ಲಿ ನಂದು ಡಿಗ್ರಿ ಮುಗಿದಿತ್ತು. ಹವ್ಯಾಸಗಳು ಹೇಳ್ಬೇಕಂದ್ರೆ ನಾನು ರೂಬಿಕ್ಸ್ ಕ್ಯೂಬ್ ಅಂತ ಒಂದು ಬರುತ್ತೆ, ಅದು ಸಾಲ್ವ್ ಮಾಡ್ತೀನಿ ಸರ್. ತುಂಬಾ ಇಷ್ಟ ಆಗುತ್ತೆ ಅದು ರೂಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡೋದು. ಅದರಲ್ಲಿ ಒಂದು 30-35ರಿಂದ ಆ ಥರದ್ದು ಕಲೆಕ್ಷನ್ ನಾನು ಕಲೆಕ್ಟ್ ಮಾಡಿದ್ದೀನಿ. ಅವೆಲ್ಲ ಸಾಲ್ವ್ ಮಾಡೋದನ್ನು ನಾನು ಇಂಟ್ರೆಸ್ಟ್ ಇದೆ ಅದರಲ್ಲಿ. ಅದಾದಮೇಲೆ ನಾನು ವಿಪಸನ ಅಂತ ಒಂದು ರೀಸೆಂಟಾಗಿ ಅದು ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ಕಲಿತಾ ಇದ್ದೀನಿ. ಇವೆರಡು ನಮ್ದು ಹಾಬಿ ಸರ್. ನ್ಯೂಸ್ ಪೇಪರ್ ರೆಗ್ಯುಲರ್ ಆಗಿ ಫಾಲೋ ಮಾಡ್ತೀನಿ ನಾನು. ಏನೇನು ನಡೆದಿದೆ ಈ ಜಗತ್ತಿನಲ್ಲಿ. ಕನ್ನಡದಲ್ಲಿ ಆದರೆ ನಾನು ಯೂಶಲಿ ಪ್ರಜಾವಾಣಿ ಓದ್ತೀನಿ. ಇಂಗ್ಲೀಷಲ್ಲಿ ದ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್ ಓದ್ತೀನಿ. ಅವಾಗ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಅದನ್ನು ಫಾಲೋ ಮಾಡ್ತೀನಿ. ನನಗೆ ಒಂದು ಮುಖ್ಯ ಪ್ರೇರಣೆ ಅಂದ್ರೆ, ನಾನು 7th ಓದ್ಬೇಕಾದ್ರೆ ನಮ್ಮ ಊರಲ್ಲಿ ಒಂದು ಇನ್ಸಿಡೆನ್ಸ್ ನಡೀತು. ರೋಡ್ ವೈಡನಿಂಗ್ ಪ್ರಾಜೆಕ್ಟ್ ಅಂತ, ರಸ್ತೆ ಅಗಲೀಕರಣ ನಡೀತಾ ಇತ್ತು. ಆ ಸಮಯದಲ್ಲಿ ಒಬ್ಬರು ಮಾಧವಿ ಮೇಡಮ್ ಅಂತ ಪಂಚಾಯತ್ CEO ಆಗಿದ್ರು. ಅವರು ಪ್ರತಿದಿನ ಮುಂದೆ ನಿಂತ್ಕೊಂಡು ಅದನ್ನ ತುಂಬಾ ಧೈರ್ಯವಾಗಿ ಮತ್ತು ತುಂಬಾ ಹಾನೆಸ್ಟ್ ಆಗಿ ನಡೆಸ್ಕೊಟ್ರು. ಅದು ಯಾವ ತರ ಆಗಿತ್ತಂದ್ರೆ ನಮ್ಮ ಊರಲ್ಲೆಲ್ಲ ಸುದ್ದಿ ಆಗ್ಬಿಟ್ಟಿತ್ತು. ಅವಾಗ ನಾನು ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ದಿನ ಅವ್ರದ್ದು ನ್ಯೂಸ್ ಅಲ್ಲಿ ನೋಡ್ತಿದ್ದೆ, ಕೇಳ್ತಿದ್ದೆ. ಈ ತರ ಆಯ್ತು, ಈ ತರ ಯಾರಿಗೂ ಬಿಡ್ತಾ ಇಲ್ಲ, ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಒಂದ್ ಒಳ್ಳೆ ಪಾಸಿಟಿವ್ ವೈಬ್ಸ್ ಅಂತಾರಲ್ಲ, ಅದು ಬಂದಿತ್ತು. ಅದು ನನಗೆ ಒಂಥರ ಪ್ರೇರಣೆ ಆಯ್ತು ಸರ್. ನಾನು ಏನಾದ್ರು ಈ ತರ ದೊಡ್ಡದಾಗಿ ಸಮಾಜಕ್ಕೆ ಏನಾದ್ರು ಒಳ್ಳೆ ತರ ಆ ಧೈರ್ಯದಿಂದ ಏನಾದ್ರು ಮಾಡ್ಬೇಕಪ್ಪ ನಾನು ಅಂತ ಅಲ್ಲಿಂದ ಪ್ರೇರಣೆ ಉಟ್ಕೊಂಡ್ ಸರ್. ಮುಂದೆ ಹೋಗ್ತಾ ನಾವು ತುಂಬಾ ಬೆಂಗಳೂರು ಹೋದ್ವಿ. ಬೆಂಗಳೂರಲ್ಲಿ ಎಕ್ಸ್ಪೋಜರ್ ನೋಡಿದ್ವಿ, ಗೌರ್ಮೆಂಟ್ ಹೆಂಗ್ ರನ್ ಆಗುತ್ತೆ, ಅಥವಾ ತುಂಬಾ ಜನ DC ಆಗಿರ್ಬೋದು, SP ಆಗಿರ್ಬೋದು, ಆ ಥರನೆಲ್ಲ ನೋಡಿ ಆಮೇಲೆ ನಾನು ಡಿಸೈಡ್ ಆದೆ, ಇವು ಮಾಡಿದ್ರೆ ಸಿವಿಲ್ ಸರ್ವಿಸಲ್ಲಿ UPSCನೇ ಮಾಡೋದು. ಒಂದು ಒಳ್ಳೆ ಧೈರ್ಯದಿಂದ ಏನಾದರೂ ಸಮಾಜಕ್ಕೆ ಮಾಡ್ಬೇಕಂತ ಡಿಸೈಡ್ ಮಾಡಿದೆ ಸರ್. ಸೊ ಒತ್ತುವರಿ ತೆರವು ಮಾಡೋದನ್ನ ನಾವು ಡೈಲಿ ಆಕ್ಟಿವಿಟಿ ನೋಡ್ತಿದ್ವಿ ನಾವು. ಮೇಡಮ್ ಬೆಳಿಗ್ಗೆ 5 ಗಂಟೆಗೆ ಬರೋರು. ಅದೆಲ್ಲ ಏನೇನು ನಡೀತಾ ಇದೆ, ಹೇಗೆ ನಡೀತಾ ಇದೆ ಅಂತ ಅವರೇ ಮುಂದೆ ನಿಂತು ಮಾಡಿಸೋರು. ಸೊ ಒಬ್ಬ ಅಧಿಕಾರಿ ಏನ್ ಚೇಂಜಸ್ ಮಾಡ್ಬೋದು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಸಮಾಜದಲ್ಲಿ ಅಂತೇಳಿ ಅವಾಗ ನಮ್ಗೆ ಅವ್ರು ತಿಳಿಸ್ಕೊಟ್ಟಿದ್ದು. ಅವಾಗ ನಾನು ಬಹುಶಃ ತುಂಬಾ ಚಿಕ್ಕವನಿದ್ದೆ, ನಾನು 6th ಸ್ಟ್ಯಾಂಡರ್ಡ್ ಇದ್ದೆ. ಬಟ್ ಸ್ಟಿಲ್ ಅದೊಂದೇನೋ ನೆನಪು. ಆ ನೆನಪು ಒಂದು ಸ್ಪಾರ್ಕ್ ಆಗಿ ಮುಂದೆ ನಾನು ಸಿವಿಲ್ ಸರ್ವಿಸ್ ತಗೊಂಡೆ ಸರ್. ರೀಸೆಂಟ್ ಆಗಿ ನಾನು ಬೆಂಗಳೂರು ಹೋದಾಗ ಮೇಡಮಿಗೆ ಭೇಟಿ ಆಗಿದ್ದೆ. ಮೇಡಮ್ ನಾನು ಇಬ್ರು ತುಂಬಾ ಖುಷಿ ಆದ್ವಿ ಸರ್. ಯಾಕಂದ್ರೆ ನನಗೆ ಆ ಮೇಡಮ್ ಹೆಸರು ಕೂಡ ಗೊತ್ತಿಲ್ಲ. ಅದೇ ಚಿತ್ರ ಅಂದ್ರೆ ಇಲ್ಲಿ ಆ ಮೇಡಮ್ ಇದ್ರೆ ಅಂತ ಗೊತ್ತು, ಆ ಮೇಡಮ್ ಹೆಸರು ಗೊತ್ತಿಲ್ಲ, ಅವ್ರು ಎಲ್ಲಿಯವರು ಅಂತ ಗೊತ್ತಿಲ್ಲ, ಅವ್ರು ಇವಾಗ ಎಲ್ಲಿದ್ದಾರೆ ಏನೂ ಗೊತ್ತಿರಲಿಲ್ಲ. ಹಿಂಗೆ ಶಾಪುರಲ್ಲಿ ಒಬ್ಬರು ನಂಬರ್ ಕೊಟ್ಟರು, ನೀನು ಮಾತಾಡ್ತಿದ್ದಲ್ಲ ಮೇಡಮು, ಇವರೇ ಮೇಡಮ್ ಅಪ್ಪ, ಹೋಗಿ ಭೇಟಿ ಆಗೋ ಅನ್ಸತ್ತೆ. ರೀಸೆಂಟ್ ಆಗಿ ಅವ್ರ ಆಫೀಸ್ಗೆ ಹೋಗಿದ್ದೆ ನಾನು. ಅವರು ಕರ್ನಾಟಕ ಮುನ್ಸಿಪಲ್ ಗವರ್ನೆನ್ಸ್ ಇದ್ದಾರೆ ಇವಾಗ ಸದ್ಯಕ್ಕೆ. ಅಲ್ಲಿ ಹೋಗಿ ಭೇಟಿ ಆದೆ. ಮೇಡಮ್ ತುಂಬಾ ಖುಷಿ ಆದರು. ಅವ್ರಂದ್ರು ನನ್ನ ಲೈಫಿಗೆ ಒಂದು ಮೀನಿಂಗ್ ಬಂತಪ್ಪ. ಒಂದು ಹುಡುಗ ಯಾರೋ ನಮ್ಮ ಪರಿಚಯನೇ ಇಲ್ಲ, ನನ್ಗೆ ಗೊತ್ತೇ ಇಲ್ಲ, 20 ವರ್ಷದವರೆಗೂ ನಾನು ಇನ್ಸ್ಪೈರ್ ಆಗಿನಂದ್ರೆ ಮೇಡಮ್ ತುಂಬಾ ಖುಷಿ ಆದ್ರು. ನನಗೂ ತುಂಬಾ ಖುಷಿ ಆಯ್ತು. ನಾನು ಇಷ್ಟು ದಿನ ಬರೀ ಹೇಳ್ಕೊಂತ ಓಡಾಡ್ತಿದ್ದೆ, ಅವ್ರು ಸಿಕ್ಕಿರಲ್ಲಪ್ಪ, ನೋಡಕ್ ಸಿಕ್ಕಿತ್ತಲ್ಲ ಅಂತ ಹೇಳಿ. ಇಟ್ ವಾಸ್ ವೆರಿ ಹ್ಯಾಪಿ ಮೂಮೆಂಟ್ಸ್ ಸರ್. UPSC ನಾವು ಡಿಸೈಡ್ ಮಾಡಿದ್ಮೇಲೆ ಮೊದಲು ಕೋಚಿಂಗ್ ತೊಗೊಂಡೆ ನಾನು. ಕೋಚಿಂಗಲ್ಲಿ ಮೇನ್ ಆಗಿ ಕಾನ್ಸೆಪ್ಚುವಲ್ ಕ್ಲಾರಿಟಿ ಬಗ್ಗೆ ಹೇಳ್ತಾರೆ ಅವರು. ಅದೇ ಒಂಥರ ಫೌಂಡೇಶನ್. ಅದು ಪೂರ್ವ ಪರೀಕ್ಷೆ ಅಂದರೆ ಪ್ರಿಲಿಮ್ಸ್ ಇದೆಯಲ್ಲ, ಪ್ರಿಲಿಮ್ಸಲ್ಲಿ ಕಾನ್ಸೆಪ್ಚುವಲ್ ಕ್ಲಾರಿಟಿ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಎಲ್ಲ ಟಾಪಿಕ್ನ ಕಾನ್ಸೆಪ್ಚುವಲ್ ಕ್ಲಾರಿಟಿ ತೊಗೊಂಡು
ಆಮೇಲೆ ಪ್ಲಸ್ ಅದಾದ್ಮೇಲೆ ನಾವು ತುಂಬ ಪ್ರಾಕ್ಟೀಸ್ ಮಾಡಬೇಕು. ಈ ಪ್ರಿಲಿಮ್ಸ್ ಪರೀಕ್ಷೆ ಏನಿದೆಯಲ್ಲ, ಇಟ್ ಇಸ್ ಆಲ್ ಅಬೌಟ್ ಪ್ರಾಕ್ಟೀಸ್. ಯಾಕಂದ್ರೆ ನಾಲೆಜ್ ಓಪನ್ ಟು ಸ್ಕೈ ಅಂತಿದೆ ಯು ಪಿ ಎಸ್ ಸಿ, ಎನಿಥಿಂಗ್ ಕ್ಯಾನ್ ಬಿ ಆಸ್ಕ್ಡ್. ಅದಕ್ಕಾಗಿ ಏನಂದ್ರೆ ನಾವು ಒಂದು ಸ್ಟ್ರಾಟಜಿ, ಇಂಪಾರ್ಟೆಂಟ್ ಸ್ಟ್ರಾಟಜಿ, 2 ಅವರಲ್ಲಿ ಏನು ಮಾಡಬೇಕು, ಹೆಂಗ್ ಮಾಡಬೇಕು, ಎಷ್ಟು ರೌಂಡಲ್ಲಿ ಮಾಡ್ತೀವಿ, ಎಷ್ಟು ರಿಸ್ಕ್ ತಗೋತೀವಿ ನಾವು, ಈ ಥರ ಒಂದು ಒಳ್ಳೆ ಸ್ಟ್ರಾಟಜಿ ಹಾಕೊಂಡು ಪ್ರಿಲಿಮ್ಸ್ಗೆ ನಾನು ತುಂಬ ಟೆಸ್ಟ್ಗಳನ್ನೆಲ್ಲ ಬರೆದು ಅದನ್ನು ಅನಲೈಸ್ ಮಾಡಿ ಡೀಟೇಲ್ ಆಗಿ ನಮ್ಗೆ ಯಾವ್ದು ವರ್ಕ್ ಆಗ್ತಾ ಇದೆ ಇದೆಲ್ಲ ಅನಲೈಸ್ ಮಾಡಿ ನಾವು ಪ್ರಿಲಿಮ್ಸ್ಗೆ ತಯಾರು ಮಾಡ್ತಿದ್ವಿ ಸರ್. ಇಲ್ಲಿ ಯು ಪಿ ಎಸ್ ಸಿಲಿ ಎಲ್ಲ ಪರೀಕ್ಷೆನೂ ಒಂದೊಂದು ಥರ ಸ್ಟ್ರಾಟಜಿ ಇದೆ. ಸಿಲೆಬಸ್ ಒಂದೇ, ಬಟ್ ಪರೀಕ್ಷೆಯಲ್ಲಿ ಬೇರೆ ಬೇರೆ ಥರ ಸ್ಟ್ರಾಟಜಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಪ್ರಿಲಿಮ್ಸಲ್ಲಿ ನಾವು ಜಸ್ಟ್ ಟಿಕ್ ಮಾಡ್ತೀವಿ, ಬಟ್ ಮೇನ್ಸಲ್ಲಿ ಹಂಗಲ್ಲ. ನಾವು ಡಿಸ್ಕ್ರಿಪ್ಟಾಗಿ ಬರೀಬೇಕಾಗುತ್ತೆ. 2 pages ಅಥವಾ 3 pages ಒಂದು ವಿಷಯದ ಬಗ್ಗೆ ಡೀಟೇಲ್ ಆಗಿ ಬರೀಬೇಕಾಗುತ್ತೆ. ಅದಕ್ಕಾಗಿ ನಾಲೆಜ್ ಒಂದೇ ಇದ್ರೂ ಮೇನ್ಸಲ್ಲಿ ಚೇಂಜ್ ಆಗುತ್ತೆ ಸ್ಟ್ರಾಟಜಿ. ಅದರಲ್ಲಿ ಕೂಡ ನಾವು ಮುಖ್ಯ ಪರೀಕ್ಷೆಯಲ್ಲಿ ಆಪ್ಷನಲ್ ಅಂತ ಒಂದು ತೊಗೋತೀವಿ. ನಂದು ಆಪ್ಷನಲ್ಲು ಆಂಥ್ರೋಪಾಲಜಿ, ಮಾನವಶಾಸ್ತ್ರ ಆಗಿತ್ತು. ಸೊ ಆ ಆಪ್ಷನಲ್ಲು ಪ್ಲಸ್ ಯು ಪಿ ಎಸ್ ಸಿ ಮೇನ್ಸ್ ಏನಿದೆಯಲ್ಲ, ಇದರಲ್ಲಿ ಜಾಸ್ತಿ ಬರೆಯೋದು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಯಾವ ಥರ ಬರಿತೀವಿ, ಹೆಂಗೆ ಬರಿತೀವಿ, ಅದು ಇಂಟ್ರೊಡಕ್ಷನ್ ಆಗಿರ್ಬೋದು, ಒಂದು ಕನ್ಕ್ಲೂಷನ್ ಆಗಿರ್ಬೋದು, ಯಾವ್ದು ಮ್ಯಾಪ್ ಹಾಕ್ತಿದ್ವಿ, ಯಾವ ಡಯಾಗ್ರಾಮ್ ಹಾಕ್ತಿದ್ವಿ, ಈ ಥರ ಎಲ್ಲ ಡಿಫ್ರೆಂಟಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಹಂಗೆ ಮೇನ್ಸ್ ಪರೀಕ್ಷೆಗೆ ಏನಿರುತ್ತಲ್ಲ, ತುಂಬ ಎನಾಲಿಟಿಕಲ್ ಆಗಿ ಹೇಳ್ತಾರೆ. ಇವಾಗ ಕ್ವಶನ್ನು ನಾವು ಆನ್ ದ ಸ್ಪಾಟ್ ಥಿಂಕ್ ಮಾಡಿ ಬರಿಬೇಕಲ್ಲಿ ಏನಾಗ್ತಿದೆ ಅಂತ. ನಮ್ಮೆಲ್ಲ ನಾಲೆಜ್ನ ಒಂದೇ ಕಡೆ ಗ್ಯಾದರ್ ಮಾಡಿ ಅದು ಯಾವುದು ಸೂಕ್ತ ಇದೆ ಆ ಕ್ವಶನ್ಗೆ ಅದು ಬರೆಯೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತಿದ್ವಿ ಅಂದರೆ, ನಮ್ಮ ಫ್ರೆಂಡ್ಸ್, ಒಂದು ಒಳ್ಳೆಯ ಫ್ರೆಂಡ್ಸ್ ಸರ್ಕಲ್ ಆಗಿತ್ತು. ಈ ಸಲ ನಮ್ಮ ಫ್ರೆಂಡ್ಸಲ್ಲಿ ಆಲ್ಮೋಸ್ಟ್ 4 ಜನ ಪಾಸ್ ಆಗಿದ್ವಿ ನಾವು. ನಾವೆಲ್ಲ ಡಿಸ್ಕಸ್ ಮಾಡ್ತಿದ್ವಿ ಸುತ್ತ ಕುಂತ್ಕೊಂಡು, ನೀವು ಯಾವ ಥರ ಬರೀತೀರಾ, ಇದು ಹೇಗೆ ಇಂಪ್ರೂವ್ ಮಾಡ್ಬೋದು. ಮತ್ತು ನಮ್ಮದು ಮೆಂಟರ್ಸ್ ಇದ್ದರು, ಬಸ್ಸು ಸರ್ ಅಂತೇಳಿ, ಅವರು ಆಗಿರ್ಬೋದು. ಮತ್ತು ನಾವು ಅಕಾಡೆಮಿಗೆ ಹೋಗ್ತಿದ್ವಿ, ಅಲ್ಲಿ ಕೂಡ ಕೆಲವೊಂದು ಮೆಂಟರ್ಸ್ ಇದ್ದರು. ಇಲ್ಲಿ ಬೆಂಗಳೂರಲ್ಲಿ ಆಚಾರ್ಯ ಅಕಾಡೆಮಿ ಅಂತಿದೆ, ಅಲ್ಲಿ ಹೋಗ್ತಿದ್ವಿ ನಾವು. ಆ ಮೆಂಟರ್ಸ್ಗೆಲ್ಲ ಕೇಳ್ತಿದ್ವಿ, ಯಾವ ಥರ ಇಂಪ್ರೂವ್ ಮಾಡ್ಬೇಕು ಸರ್, ಇದು ಈ ಥರ ಬರೆದ್ರೆ ಹೆಂಗಿರುತ್ತೆ ಅಂತ. ಇದು ಮೇನ್ಸ್ ಪರೀಕ್ಷೆ ಹೆಂಗಂದ್ರೆ ಎಲ್ಲ ಪೂರ ನಮ್ಮ ಮೆಂಟರ್ ಆಗಿರ್ಬೋದು, ನಮ್ಮ ಗ್ರೂಪ್ಸ್ ಆಗಿರ್ಬೋದು, ನಾವಾಗಿರ್ಬೋದು, ಇದು ಒಂಥರ ಟೀಮ್ ವರ್ಕ್ ಥರ. ಇದು ಟೀಮ್ ವರ್ಕ್ ಮಾಡಿ ನಾವೆಲ್ಲರಿಗೂ ಒಂದು ಒಳ್ಳೆಯ ರಿಸಲ್ಟ್ ಬಂದಿದೆ. ಅದಕ್ಕೆ ಇದು ಮೇನ್ಸ್ ಪರೀಕ್ಷೆಯಲ್ಲಿ ಬರೆಯೋದು ಪ್ಲಸ್ ನಾವು ಹೆಂಗೆ ನಾವು ಬೇರೆಯವರಿಂದ ಕಲಿತೀವಿ, ಅದು ತುಂಬ ಹೆಲ್ಪ್ ಆಗುತ್ತೆ ಮೇನ್ಸ್ ಪರೀಕ್ಷೆ. ಸಂದರ್ಶನಕ್ಕೆ ಜಾಸ್ತಿ ಏನಪ್ಪ ಅಂದರೆ ಪರ್ಸ್ನಾಲಿಟಿ ಟೆಸ್ಟ್. ಇದು ಇಲ್ಲಿ ನಾಲೆಜ್ ಎಲ್ಲ ಟೆಸ್ಟ್ ಆಗಿರುತ್ತೆ. ಸಂದರ್ಶನಕ್ಕೆ ಏನಂದರೆ ನಾವು ಯಾವ ಥರ ಮಾತಾಡ್ತೀವಿ ಮತ್ತು ಯಾವ ಥರ ರಿಪ್ರೆಸೆಂಟ್ ಮಾಡ್ತೀವಿ ಅಲ್ಲಿ ಅವ್ರ ಹತ್ರ ಅಂತೇಳಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸಂದರ್ಶನಕ್ಕೋಸ್ಕರ ನಾವೇನು ಮಾಡ್ತಿದ್ವಿ ಅಂದರೆ, ಎಲ್ಲರೂ ಸೇರಿ ಗ್ರೂಪ್ ಡಿಸ್ಕಷನ್ ಮಾಡ್ತಿದ್ವಿ. ಫ್ರೆಂಡ್ಸ್ ಜೊತೆ ಸೇರಿ ಕರೆಂಟ್ ಟಾಪಿಕ್ಸ್ ಏನಿದೆ, ಕರೆಂಟ್ ಅಫೇರ್ಸ್ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ತುಂಬ ವಿಸ್ತಾರವಾಗಿ ನಾವು ಡಿಸ್ಕಸ್ ಮಾಡ್ತೀವಿ ಎಲ್ಲರೂ ಸೇರಿ. ಅದಾದಮೇಲೆ ನಾವು ಕೆಲವೊಬ್ಬರು ಸೆಲೆಕ್ಟೆಡ್ ಆಫೀಸರ್ಸ್ ಇರ್ತಾರೆ, ಸೀನಿಯರ್ ರಿಟೈರ್ಡ್ ಆಫೀಸರ್ಸ್ ಇರ್ತಾರೆ, ಅವ್ರ ಹತ್ರ ಹೋಗಿ ಗೈಡೆನ್ಸ್ ಕೇಳ್ತಿದ್ವಿ. ಇದು ಸರ್ ಹೆಂಗಿರುತ್ತೆ, ಇದು ಯಾವ ಥರ ಅಪ್ರೋಚ್ ಮಾಡಬೇಕು, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕಂದರೆ ಅವರು ತುಂಬ ಸೀನಿಯರ್ ಮೋಸ್ಟ್ ಆಫೀಸರ್ ಇರೋದ್ರಿಂದ ನಮ್ಮದು ಅವ್ರಿಗೂ ಒಂದು ಸ್ವಲ್ಪ ಜನರೇಷನ್ ಗ್ಯಾಪ್ ಥರ ಇರುತ್ತೆ. ಅವ್ರಿಗೆ ಹೆಂಗೆ ಅಪ್ರೋಚ್ ಮಾಡಬೇಕಂತ ನಾವೇನು ಮಾಡ್ತಿದ್ವಿ, ಸೆಲೆಕ್ಟೆಡ್ ಆಫೀಸರ್ಸು ಪ್ಲಸ್ ರಿಟೈರ್ಡ್ ಆಫೀಸರ್ಸು ಇಬ್ಬರಿಗೂ ಹೋಗಿ ಅಪ್ರೋಚ್ ಮಾಡಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ವಿ. ಇದು ಇಂಟರ್ವ್ಯೂವಲ್ಲಿ ತುಂಬ ಹೆಲ್ಪ್ ಆಗಿತ್ತು ಅಂತ ಹೇಳ್ಬೋದು ಸರ್. ನಾನು ಸಂದರ್ಶನ 3 ಸಲ ಕೊಟ್ಟಿದ್ದೀನಿ ಸರ್. ಅಲ್ಲಿ 3 ಸಲ ತುಂಬ ಡಿಫ್ರೆಂಟ್ ಆಗಿತ್ತು. ಒಂಥರ ಇದು ಓಪನ್ ಟು ಸ್ಕೈ ಅಂತ ಹೇಳ್ತಾರಲ್ಲ, ಎನಿಥಿಂಗ್ ಕ್ಯಾನ್ ಬಿ ಆಸ್ಕ್ಡ್, ಆ ಥರ ಇತ್ತು. ಸಂದರ್ಶನದಲ್ಲಿ ನಮ್ಮದು ಊರ ಬಗ್ಗೆ ಕೇಳಿದರು, ಆಮೇಲೆ ನಮ್ಮ ರಾಜ್ಯದ ಬಗ್ಗೆ ಕೇಳಿದರು, ಬೆಳಗಾವಿ ಇಶ್ಯೂ ಏನಾಗ್ತಾ ಇದೆ. ಅದಾದಮೇಲೆ ನಮ್ಮದು ಸಿವಿಲ್ ಇಂಜಿನಿಯರಿಂಗ್ ಡಿಗ್ರಿ ಮಾಡಿದ್ದೆ, ಅದರಲ್ಲಿ ಯಾವ್ಯಾವ ಟೆಕ್ನಾಲಜಿ ಬಂದಿದೆ, ಅದರಿಂದ ನೀವೇನು ಮಾಡ್ತೀಯಾ, ನಮ್ಮ ದೇಶಕ್ಕೆ ಯಾವ ಥರ ಒಳ್ಳೆಯದಾಗುತ್ತೆ. ಅದಾದಮೇಲೆ ರೀಸೆಂಟಾಗಿ ನಮ್ಮ ದೇಶದಲ್ಲಿ ಮಹಿಳೆಯರು ಇವರು ಎದಕ್ಕಿಲ್ಲ, ಏನು ಕಾರಣ, ಇದ್ರ ಬಗ್ಗೆ ಕೇಳಿದರು. ಆಮೇಲೆ ನಾನೊಂದು ಸ್ಮಾರ್ಟ್ ಸಿಟೀಸ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ದೆ. ಆಮೇಲೆ ಮೇಡಮ್ ಅವರು ಅದರಲ್ಲಿ ಸ್ಮಾರ್ಟ್ ವಿಲೇಜಸ್ ಅಂತ ಕೇಳಿದ್ರು. ಇದೇ ಥರ ತುಂಬ ಇನೋವೇಟಿವ್ ಆಗಿ ಅವ್ರು ಪರ್ಸನಲೈಸ್ಡ್ ಕ್ವಶನ್ನ ಕೇಳ್ತಿದ್ರು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇಂಟರ್ವ್ಯೂ ಇಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. 3 ಥರದ್ದು ಸಸ್ಟೈನಬಿಲಿಟಿ ಇರುತ್ತೆ. ಒಂದು ಎನ್ವೈರ್ಮೆಂಟು, ಅದು ಪರಿಸರ, ಆಮೇಲೆ ಒಂದು ಸೋಷಲ್ ಅಂದರೆ ಎಲ್ಲ ವರ್ಗದ ಜನತೆಗೆ, ಮಧ್ಯಮ ಆಗಿರ್ಬೋದು ಅಥವಾ ಯಾವುದೋ ಅಂಗವಿಕಲರಿಗೆ ಆಗಿರ್ಬೋದು, ಎಲ್ಲರಿಗೂ ಒಂದು ಒಳ್ಳೆ ಅಪರ್ಚುನಿಟಿ ಕೊಡುತ್ತೆ. ಮತ್ತು ಎಕನಾಮಿಕ್ ಅಪರ್ಚುನಿಟೀಸ್, ಈ ಥರ 3 ಥರ ಅಪರ್ಚುನಿಟಿ ಕೊಟ್ಟರೆ ಅದು ಅವಾಗ ಸ್ಮಾರ್ಟ್ ಆಗುತ್ತೆ. ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್, ಬೇಸಿಕ್ ಫೆಸಿಲಿಟಿ ಅಂತ ಹೇಳಿದೆ. ಅದಾದಮೇಲೆ ಸ್ಮಾರ್ಟ್ ವಿಲೇಜ್ ಕೇಳಿದ್ರು ಅವರು. ಈ ರೀಸೆಂಟಾಗಿ ಇಂಡಿಯಾದಲ್ಲಿ ಯಾವ ಥರ ವಿಲೇಜಲ್ಲಿ ಸ್ಮಾರ್ಟ್ ಆಗ್ತಾ ಇದ್ದಾವೆ, ಒಂದು ಎನರ್ಜಿ ಸೆಕ್ಷನಲ್ಲಿ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಈ ಥರ ಒಂದು ಒಳ್ಳೆ ಡಿಸ್ಕಷನ್ ಆಯ್ತು ಸರ್. ಸ್ಮಾರ್ಟ್ ಸಿಟಿ ಅದು ತುಂಬ ಲೈಕ್ ಆಯ್ತು ಸರ್ ನನಗೆ. ಅದು ಇಂಟರ್ವ್ಯೂ ಅಂದರೆ ನಮಗೆ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಎಸ್ಪೆಷಲಿ ನಮಗಂತರೂ ನಾವು ಜಾಸ್ತಿ ಅದು ಇಂಗ್ಲೀಷಲ್ಲಿರುತ್ತೆ. ಇಂಗ್ಲೀಷು ನಾವು ಚಿಕ್ಕವರಿಂದ ಅಷ್ಟೊಂದು ಪರ್ಫೆಕ್ಟ್ ಇರಲಿಲ್ಲ. ಸೊ ಅದೊಂದು ಭಯ ಇತ್ತು ನಮ್ಗೆ, ಇಂಗ್ಲೀಷಲ್ಲಿ ಹೆಂಗೆ ಕನ್ವರ್ಸ್ ಮಾಡ್ಬೇಕಪ್ಪ, ಅವ್ರಿಗೆ ಅರ್ಥ ಆಗುತ್ತೆ ಅಲ್ಲ ಅಂತೇಳಿ.
ಅದಾದ್ಮೇಲೆ ಹೋಗ್ತಾ ಹೋಗ್ತಾ ನಂಗೆ ಗೊತ್ತಾಯ್ತು, ಒಂದು ಇಂಟರ್ವ್ಯೂ ಕೊಟ್ಮೇಲೆ ನನಗೆ ಗೊತ್ತಾಯ್ತು ಲ್ಯಾಂಗ್ವೇಜ್ ಅಷ್ಟು ಮ್ಯಾಟರ್ ಆಗಲ್ಲ. ಅಲ್ಲಿ ಒಂದು ತುಂಬಾ ಕಾಮ್ ಆಗಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವರು. ಅವ್ರು ಮೊದಲು ನಾವು ಹೋದ ತಕ್ಷಣ ನಮ್ಗೆ ಕುಂದಿರ್ಸ್ತಾರೆ, ನೀವು ಆರಾಮಾಗಿ ಹೇಳಿ, ಏನು ಯಾವುದು ಪ್ರೆಷರ್ ಇರಲ್ಲ ಅಂತೇಳಿ ನಮಗೆ ಸಮಾಧಾನ ಮಾಡ್ತಾರೆ. ಆಮೇಲೆ ಕ್ವಶನ್ಗಳು ಜಾಸ್ತಿ ಹಿಂಗೆ ಇಂಟರೋಗೇಷನ್ ಮಾಡಿದಂಗೆ ಮಾಡಂಗಿಲ್ಲ, ಡಿಸ್ಕಷನ್ ಥರ ಇರುತ್ತೆ ಅಲ್ಲಿ. ಇದು ಹಿಂಗಾದ್ರೆ ಹಿಂಗೆ, ಕೆಲವೊಂದು ಏನಾಗುತ್ತೆ ಅಂದರೆ ಅಲ್ಲಿ ತುಂಬ ವಿಷಯಗಳು ನಮ್ಗೆ ಗೊತ್ತಿರಲ್ಲ, ಅವರೇ ಹೇಳ್ತಾರೆ ಇದು ಹಿಂಗಲ್ಲಪ್ಪ ಹಿಂಗೆ ಅಂತ ಅವರೇ ತಿಳಿಸಿ ಹೇಳ್ತಾರೆ ನಮ್ಗೆ ಯಾವ ಥರ. ಒಂದು ಸತಿ ನನಗೇನಂದರೆ ವಿಜಯನಗರದ ಬಗ್ಗೆ ಕೇಳ್ತಾ ಇದ್ರು ಅವರು. ಅವರು ಹಿಸ್ಟ್ರಿಲಿ ತುಂಬ ಡೀಪಾಗಿ ಒಂದು ಎನಾಲಿಟಿಕಲ್ ಕ್ವಶನ್ ಕೇಳಿದ್ರು, ನನಗೆ ಅಷ್ಟು ಗೊತ್ತಿರಲಿಲ್ಲ. ನಾವು ಹಿಸ್ಟ್ರಿ ಓದಿರ್ತೀವಿ, ಬಟ್ ಅವರಷ್ಟು ಡೀಪಾಗಿ ಓದಿರಲ್ಲ. ಸೊ ಅವಾಗ ಅವರೇ ಸರ್ ನನಗೆ ಹೇಳಿದ್ರು, ಈ ಥರ ವಿಜಯನಗರದಲ್ಲಿ ಹಿಂಗೆ ಎನಾಲಿಟಿಕಲ್ ಆಗಿ ಯಾವ ಥರ ನಮ್ಮ ಕರ್ನಾಟಕ ಚೇಂಜ್ ಆಯಿತು ವಿಜಯನಗರದಿಂದ ಅಂತ ಸರ್ ಅವರು ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಈ ಥರನೇ ಇರುತ್ತೆ ಕೆಲವೊಂದು ಸತಿ ಅವ್ರ ಇಂಟರ್ವ್ಯೂಕಿಂತ ಜಾಸ್ತಿ ಅವರೇ ನಮಗೆ ನಾಲೆಜ್ ಶೇರ್ ಮಾಡೋ ಥರ ಇರುತ್ತೆ ಇದು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್. ಈ ಮೊಬೈಲಲ್ಲಿ ಟಿ ವಿಯಲ್ಲಿ ಹಿಂಗೆ ಕ್ವಶನ್ ರ್ಯಾಪಿಡ್ ಫೈರ್ ಇರುತ್ತಲ್ಲ, ಆ ಥರ ಕಮ್ಮಿ ಇರುತ್ತೆ. ಕೆಲವೊಂದು ಸತಿ ಆ ಥರನೂ ಆಗಿದೆ ನನಗೆ. ಒಂದು 4-5 ಕ್ವಶನ್ ಕಂಟಿನ್ಯೂ ಕೇಳಿದ್ರು ನಾನು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿದೆ. ಸೊ ಅಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂದರೆ ನಮ್ಗೆ ಎಷ್ಟು ಗೊತ್ತು ಅಷ್ಟೇ ಹೇಳೋಕ್ಕಾಗೋದು. ಅದೊಂದು ಮಾತ್ರ ಬೇಸಿಕ್ ಅದು. ಬಾಟಮ್ ಪಾಯಿಂಟ್ ಅದೇ, ನಮ್ಗೆ ಏನು ಗೊತ್ತು ಅದನ್ನೇ ನಾವು ಚೆನ್ನಾಗಿ ಹೇಳ್ಬೇಕು. ಸರ್ ನಮಗೆ ಟೋಟಲ್ ಆಗಿ ಈ ಸತಿ 940 ಮಾರ್ಕ್ಸ್ ಬಂದಿದೆ. ಈ ಮಾರ್ಕ್ಸ್ಗೆ 664 ರ್ಯಾಂಕ್ ಬಂತು. ಇದರಲ್ಲಿ ಮೇನ್ಸಲ್ಲಿ ಚೆನ್ನಾಗಿ ಬಿದ್ದಿದೆ ನಮ್ಮದು, ಇಂಟರ್ವ್ಯೂ ಅಲ್ಲಿ ಆ್ಯಾವ್ರೇಜ್ ಆಗಿ ಬಿದ್ದಿದೆ. ಪರವಾಗಿಲ್ಲ, ಈ ಸಲ ಇನ್ನೊಂದು ಅಟೆಂಪ್ಟ್ ಕೊಡ್ತಾ ಇದ್ದೀನಿ ನಾನು, ಅದು ಇನ್ನು ರ್ಯಾಂಕ್ ಇಂಪ್ರೂವ್ ಮಾಡೋಕ್ಕೆ. ಮೋಸ್ಟ್ಲಿ ಐ ವಿಲ್ ಗೆಟ್ ಮ್ಯಾಕ್ಸಿಮಮ್ ಇನ್ ಬೋತ್. ಸರ್ ಓವರಾಲ್ ಸ್ಟ್ರಾಟಜಿ ಹೇಳ್ಬೇಕಂದ್ರೆ, ಫಸ್ಟ್ನೇದಾಗಿ ನಾವು ಎಲ್ಲ ಸಬ್ಜೆಕ್ಟಲ್ಲಿ ಕಾನ್ಸೆಪ್ಚುವಲ್ ಕ್ಲಾರಿಟಿ ತೊಗೋಬೇಕು. ಕಾನ್ಸೆಪ್ಚುವಲ್ ಕ್ಲಾರಿಟಿ ಯಾವ ರೀತಿಯಪ್ಪ ಅಂತಂದರೆ, ನಮಗೆ ಅದು ಎಫೆಕ್ಟ್ ಏನಾಗುತ್ತೆ, ಇಂಪ್ಯಾಕ್ಟ್ ಏನಾಗುತ್ತೆ, ಯಾವ ಥರದಿಂದ ಬರುತ್ತೆ, ಕಾಸಸ್ ಏನಿರುತ್ತೆ, ಈ ಥರ ಎಲ್ಲ ಸಬ್ಜೆಕ್ಟಲ್ಲೂ ಒಂದೊಂದು ಇರುತ್ತೆ. ಎಕ್ಸಾಂಪಲ್ ಎಕನಾಮಿ ಮಾತಾಡಿದ್ರೆ, ಇನ್ಫ್ಲೇಷನಿಂದ ನಮ್ಮ ಜನತೆ ಅಂದರೆ ಹಣದುಬ್ಬರ ಅಂತೀವಲ್ಲ, ಅದು ನಮ್ಮ ಜನತೆಗೆ ಏನು ಎಫೆಕ್ಟ್ ಆಗುತ್ತೆ, ಯಾಕಾಗುತ್ತೆ, ವಾರ ಆದರೆ ಏನಾಗುತ್ತೆ, ಈ ಥರ ತುಂಬ ಕನೆಕ್ಟಿಂಗ್ ಇರುತ್ತೆ ಡಾಟ್ಸ್. ಆ ಥರ ಕನೆಕ್ಟ್ ಮಾಡೋದನ್ನು ನಾವು ಸ್ಕಿಲ್ ಬೆಳೆಸ್ಕೊಬೇಕು ಓವರ್ ದ ಇಯರ್ಸ್. ಅದು ಹೆಂಗೆ ಬರುತ್ತೆ ಅಂದರೆ, ನಾವು ಮೊದಲು ನಮ್ಮ ಬುಕ್ಸ್ಗಳನ್ನ ಓದ್ತೀವಿ, ಅದಾದಮೇಲೆ ನಾವು ಡೇ ಟು ಡೇ ನ್ಯೂಸ್ ಪೇಪರ್ ಏನು ಓದ್ತೀವಲ್ಲ, ಆ ಬುಕ್ಸಲ್ಲಿದ್ದೇ ಮತ್ತೆ ಮತ್ತೆ ರಿಪೀಟ್ ಆಗಿ ಬಂದಾಗ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಸೆಕೆಂಡಾಗಿ ಹೇಳ್ಬೇಕಂದ್ರೆ ಸ್ಟ್ರಾಟಜಿ, ಯಾವುದು ಎಕ್ಸಾಮ್ಗೆ ಯಾವ ಥರ ಅಪ್ರೋಚ್ ಮಾಡ್ಬೇಕಂತ ನಮ್ಗೆ ಮೊದಲೇ ನಾವು ಕ್ಲಿಯರ್ ಇರ್ಬೇಕು ಮೈಂಡಲ್ಲಿ. ಪ್ರಿಲಿಮ್ಸಿಗೆ ಯಾವ ಥರ ಅಪ್ರೋಚ್ ಮಾಡ್ತೀನಿ, ಮೇನ್ಸಿಗೆ ಯಾವ ಥರ ಅಪ್ರೋಚ್ ಮಾಡ್ತೀನಿ. ಈ ಮೇನ್ಸ್ ಏನಿದೆಯಲ್ಲ, ಮೇನ್ಸ್ ಪ್ರಿಲಿಮ್ಸ್ ಆದಮೇಲೆ ತಯಾರಿ ಮಾಡೋದಲ್ಲ, ಪ್ರಿಲಿಮ್ಸ್ಗಿನ ಮುಂಚೆನೇ ತಯಾರಿ ಮಾಡಿರ್ತೀವಿ ನಾವು. ಪ್ರಿಲಿಮ್ಸ್ಗಿನ ಮುಂಚೆ ಅಂದರೆ 1 ವರ್ಷ ಮುಂಚೆನೇ ನಾವು ಮೇನ್ಸಿಗೆ ತಯಾರಾಗಿರಬೇಕು. ಅದು ಬರೆಯೋ ಸ್ಪೀಡ್ ಆಗಿರ್ಬೋದು, ಯಾವ ಪಾಯಿಂಟ್ ಬರಿತೀನಿ, ನೋಟ್ಸ್ ಮಾಡೋದಾಗಿರ್ಬೋದು. UPSC ಒಂಥರ ಕ್ಲೀನಾಗಿ ಸಿಲೆಬಸ್ ಕೊಟ್ಟಿದೆ, ಆ ಎಲ್ಲ ಸಿಲೆಬಸ್ಗೆ 100 ಪೇಜ್ ನೋಟ್ಸ್ ಮಾಡಿ ಅದನ್ನು ನಾನು ಎಕ್ಸಾಮಲ್ಲಿ ಇಂಥದ್ದೇ ನಾನು ಬರಿತೀನಿ, ಅದಕ್ಕೆ ನಾವು ಕರೆಂಟ್ ಅಫೇರ್ಸಲ್ಲಿ ಏನೇನು ಬರುತ್ತಲ್ಲ ಅದು ಆ್ಯಡ್ ಮಾಡ್ತಾ ಹೋಗ್ತೀವಿ. ಇದು ಸ್ಟ್ರಾಟಜಿ ಸರ್. ಥರ್ಡಾಗಿ ಇನ್ನೊಂದೇನೆಂದರೆ ನಮ್ಮದು ಅನಾಲಿಟಿಕಲ್ ಸ್ಕಿಲ್ ಬೆಳೆಸೋದು. ಅನಾಲಿಟಿಕಲ್ ಸ್ಕಿಲ್ ಯಾವ ಥರ ಬೆಳೆಸ್ತೀವಿ ಅಂದರೆ, ಡಿಸ್ಕಷನ್ ಮಾಡಿ, ಅಥವಾ ನ್ಯೂಸ್ ಪೇಪರಲ್ಲಿ ಎಡಿಟೋರಿಯಲ್ ಕೊಡ್ತಾರಲ್ಲ, ಅಂಕಣಗಳು ಬರ್ತವೆ. ಈಗ ಹಿಂದೂಲ್ ಬರುತ್ತೆ, ಆಮೇಲೆ ಪ್ರಜಾವಾಣಿಲಿ ಬರುತ್ತೆ, ಆ ಅಂಕಣಗಳು ಓದಿ ಅದರಲ್ಲಿ ನಾವು ನಮ್ಮದೇ ಆದ ಒಂದು ಅನಾಲಿಟಿಕಲ್ ಸ್ಕಿಲ್ ಬೆಳೆಸ್ಕೊಂಡ್ರೆ UPSCಲಿ ಹೆಲ್ಪ್ ಏನಕ್ಕಾಗುತ್ತೆ ಅಂದರೆ, UPSC ಯಾವಾಗಲೂ ಡೈರೆಕ್ಟ್ ಕ್ವಶನ್ ಕೇಳೋಲ್ಲ, ನೀವೇ ಎನಲೈಸ್ ಮಾಡಿ ಬೇರೆ ಥರ ಕ್ವಶನ್ ಕೇಳುತ್ತೆ. ಅದಕ್ಕೋಸ್ಕರ ನಮ್ದು ಅನಾಲಿಟಿಕಲ್ ಸ್ಕಿಲ್ ಓವರಾಲ್ ಆಗಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಲಾಸ್ಟ್ಲಿ UPSC ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ವಿತ್ ಮೋಟಿವೇಶನ್. ಯಾಕಂದರೆ ಇದು ಎಕ್ಸಾಮ್ ಏನಿದೆಯಲ್ಲ ತುಂಬ ಲಾಂಗ್ ಪ್ರೊಸೆಸ್ ಇದೆ ಸರ್. ಎಕ್ಸಾಮ್ ಸ್ಟಾರ್ಟ್ ಆದರೆ ಎಂಡ್ ಆಗೋದೇ 1 ವರ್ಷ ಆಗುತ್ತೆ. ನಾವೇನಾದರೂ ಎಲ್ಲಾದರೂ ಎಡವಿದ್ರೆ ಅದು ಇನ್ನೊಂದು ವರ್ಷ ಹೋಗುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟು ಪ್ಲಸ್ ಈ ಮೋಟಿವೇಶನ್ನು ಮತ್ತು ನಮ್ದು ಎನರ್ಜಿ, ಈ ಫ್ಯಾಮಿಲಿ ಸಪೋರ್ಟು ವೆರಿ ವೆರಿ ಇಂಪಾರ್ಟೆಂಟ್. ಟೈಮ್ ಮ್ಯಾನೇಜ್ಮೆಂಟ್ಗೆ ನಾವು ಯಾವ ಟೆಸ್ಟ್ ಬರಿತೀವಿ, ಮಂತ್ಲಿ ಪ್ಲ್ಯಾನಿಂಗ್ ಆಗಿರ್ಬೋದು ಅಥವಾ 6 ಮಂತ್ ಪ್ಲ್ಯಾನಿಂಗ್ ಆಗಿರ್ಬೋದು, ಈ ಥರ ಡೀಟೇಲ್ ಆಗಿ ಮಾಡ್ತಿದ್ವಿ ನಾವು. 1 ಡೇಯಲ್ಲಿ ಇಷ್ಟು ಟಾರ್ಗೆಟ್ ಇರುತ್ತೆ, 1 ವೀಕಲ್ಲಿ ಇಷ್ಟು ಟಾರ್ಗೆಟ್ ಇರುತ್ತೆ ಅಂತೆಲ್ಲ ಡೀಟೇಲಾಗಿ ಬರ್ಕೊಂಡು ಅದನ್ನು ನೀಟಾಗಿ ಫಾಲೋ ಮಾಡ್ತಿದ್ವಿ. ಅದೆಲ್ಲ ನೀಟಾಗಿ ಫಾಲೋ ಮಾಡಿ ನಮಗೆ ಒಂದು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಷನ್ ಆಗೋದ್ರಲ್ಲೇ ಅವು ನಮಗೆ ಫೀಲಿಂಗ್ ಬರುತ್ತೆ, ಇದು ಮಾಡಿದರೆ ಇದಾಗ್ಬೋದಪ್ಪ ಅಂತೇಳಿ. ಅದಕ್ಕೋಸ್ಕರ ಈ ಟೈಮ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ತುಂಬ ಇಂಪಾರ್ಟೆಂಟ್. ಇದು ಒನ್ ಆಫ್ ದಿ ಪಿಲ್ಲರ್ ಆಫ್ ದಿ ಎಕ್ಸಾಮ್ ಅಂತ ಹೇಳ್ಬೋದು. ಈ ಬುಕ್ಸ್ ಒಂದು ಕಡೆ, ದಿನಪತ್ರಿಕೆ ಒಂದು ಕಡೆ, ನಮ್ಮದು ಅನಾಲಿಟಿಕಲ್ ಸ್ಕಿಲ್ ಒಂದು ಕಡೆ ಅಂತ ಹೇಳ್ತಿರ್ಬೇಕಾದ್ರೆ, ದಿನಪತ್ರಿಕೆ ನಮ್ಗೆ ಏನು ತೋರಿಸುತ್ತಂದರೆ ಡೇ ಟು ಡೇ ವರ್ಲ್ಡಲ್ಲಿ ಏನು ನಡೀತಾ ಇದೆ, ಅದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ. ಮತ್ತು ಈ ದಿನಪತ್ರಿಕೆಗಳನ್ನು ನಾವು ಸಪ್ರೇಟಾಗಿ ನೋಡಬಾರ್ದು. ಈ ಎಕ್ಸಾಮಲ್ಲಿ ಸಪ್ರೇಟಾಗಲ್ಲ, ನಮ್ಮ ಸಿಲೆಬಸ್ ಇದ್ದ ರೀತಿದ್ದೇ ದಿನಪತ್ರಿಕೆಯಲ್ಲಿ ಬರುತ್ತೆ. ಎರಡು ಕನೆಕ್ಟ್ ಮಾಡಿ ಓದಿದ್ವಿ ಅಂದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಯಾವುದೇ ಒಂದು ಗವರ್ನರ್ ಬಗ್ಗೆ ಇಶ್ಯೂ ಬಂದರೆ ಅದು ನಮ್ಮ ಸಿಲೆಬಸ್ಸಲ್ಲಿ ಇದ್ದೇ ಇದೆ, ಆ ದಿನಪತ್ರಿಕೆಯಲ್ಲಿ ಸ್ವಲ್ಪ ಏನಾಗ್ತಾಯಿದೆ ಅಂತ ನಮ್ಗೆ ಅವೇರ್ನೆಸ್ ಸಿಗುತ್ತೆ. ನಾವು ಸ್ಟ್ಯಾಟಿಕ್ ಓದಿರ್ತೀವಿ, ಆಮೇಲೆ ಇದು ಓದಿದ್ವಿ ಅಂದರೆ ಒಂಥರ ಕಂಬೈಂಡ್ ಆಗುತ್ತೆ ಅದು. ದಿನಪತ್ರಿಕೆ ಈಸ್ ವೆರಿ ವೆರಿ ಎಸೆನ್ಷಿಯಲ್.
ಆ್ಯಂಡ್ ಇಟ್ ಈಸ್ ವೆರಿ ಕೋರ್ ಪಿಲ್ಲರ್ ಆಫ್ ದ ಎಕ್ಸಾಮ್ ಅಂತ ಹೇಳ್ತೀನಿ. ನೀವು ಯಾವುದೇ ಭಾಷೆ ತೊಗೊಳ್ಬೋದು, ಅಂಕಣಗಳೇನು ಬರ್ತಾವಲ್ಲ ಅವು ವೆರಿ ಇಂಪಾರ್ಟೆಂಟು. ಪ್ಲಸ್ ಡೇ ಟು ಡೇ ಹ್ಯಾಪ್ನಿಂಗ್ಸ್ ನಮ್ಗೆ ಗೊತ್ತಿರೋದು ಮಸ್ಟ್ ಆ್ಯಂಡ್ ಶುಡ್ ಅಂತ ನಾನು ಹೇಳ್ತೀನಿ. ನಾನು ಯೂಶ್ವಲಿ 2 ಪೇಪರ್ ಓದ್ತಿದ್ದೆ ಸರ್. ಒಂದನೇದು ದ ಹಿಂದೂ ಪೇಪರ್ ಓದ್ತಿದ್ದೆ. ಆಮೇಲೆ ಎಸ್ಪೆಷಲಿ ಈ ಸಂದರ್ಶನ ಮತ್ತು ಮುಖ್ಯ ಪರೀಕ್ಷೆ ಇರುತ್ತಲ್ಲ, ಆವಾಗ ನಾನು ಕನ್ನಡ ಒಂದು ನ್ಯೂಸ್ ಪೇಪರ್ ಓದ್ತಿದ್ದೆ. ಯಾಕಂದರೆ ನಮ್ಮ ರಾಜ್ಯದಿಂದ ಏನೇನಾಗುತ್ತೆ ಆ ಕನ್ನಡ ಪೇಪರ್ ನಾನು ಯೂಶ್ವಲಿ ಪ್ರಜಾವಾಣಿನ ರೆಫರ್ ಮಾಡ್ತಿದ್ದೆ. ಅದರಲ್ಲಿ ಎಸ್ಪೆಷಲಿ ನಂಗೆ ಅಂಕಣಗಳು ತುಂಬ ಇಷ್ಟ ಆಗುತ್ತೆ. ಅಲ್ಲಿ ಏನು ಬರೀತಾರಲ್ಲ ಅವ್ರು ಎನಾಲಿಟಿಕಲ್ ಆಗಿ ತುಂಬ ಇಷ್ಟ ಆಗ್ತಿತ್ತು ಅದು. ಮತ್ತು ತುಂಬ ಇನ್ ಡೆಪ್ತ್ ಆಗಿ ತೋರಿಸ್ತಾರೆ ಅವರು. ಈ ಥರ ನಾನು 2 ನ್ಯೂಸ್ ಪೇಪರ್ ಯಾವಾಗಲೂ ಫಾಲೋ ಮಾಡ್ತಿದ್ದೆ. ಮಟೀರಿಯಲ್ಸ್ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನಾವು ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅಂತ ಹೇಳ್ತಾರಲ್ಲ, ತುಂಬ ಮಟೀರಿಯಲ್ ಬಂದ್ಬಿಟ್ಟಿದೆ. ಎಲ್ಲದಕ್ಕೂ ಪರ್ಸನಲೈಸ್ ಮಟೀರಿಯಲ್ ಕೊಡ್ತೀವಿ ಆ ಥರ ಈ ಥರ ಅಂತೇಳಿ. ನಂದೇನಪ್ಪ ಅಂತಂದರೆ ಒಂದು ಸಿಂಪಲ್ ಸ್ಟ್ರಾಟಜಿ, ಒಂದು ಸಬ್ಜೆಕ್ಟಿಗೆ ಒಂದು ರೆಫರೆನ್ಸ್ ಬುಕ್ಕು ಪ್ಲಸ್ ಒಂದು ನನ್ನ ನೋಟ್ಸು. ನನ್ನ ನೋಟ್ಸು ನಾನು ಏನು ಬೇಕು ಎಲ್ಲ ಕಡೆಯಿಂದ ಆ್ಯಡ್ ಮಾಡ್ಕೊತಿದ್ದೆ, ಬಟ್ ಅಲ್ಟಿಮೇಟ್ಲಿ ನಾನೇ ಓದ್ತಿದ್ದೆ. ಈಗ ಹಿಸ್ಟ್ರಿಗೆ ನಾನು ಸ್ಪೆಕ್ಟ್ರಮ್ ಬುಕ್ ಓದಿದ್ದೆ, ಪಾಲಿಟಿಗೆ ಲಕ್ಷ್ಮೀಕಾಂತ್ ಓದಿದ್ದೆ. ಅದಾದಮೇಲೆ ನಾವು ಸೈನ್ಸ್ ಆ್ಯಂಡ್ ಟೆಕ್ಗೆ ನಾನು NCERTs ಓದಿದ್ದೆ. ಎನ್ವೈರ್ಮೆಂಟು ಕೂಡ NCERT ಮತ್ತು ಶಂಕರ್ ಅಂತ ಒಂದು ಬುಕ್ ಇದೆ. ಈ ಥರ ಎಲ್ಲ ಸಬ್ಜೆಕ್ಟಲ್ಲೂ ಒಂದೊಂದು ಕೋರ್ ಬುಕ್ ಇರುತ್ತೆ. ಆ ಬುಕ್ ಒಂದು ಓದಿದರೆ ಪ್ಲಸ್ ನನ್ನ ನೋಟ್ಸ್ ಯಾವ ಥರ ಮಾಡ್ತೀನಿ ಅಂದರೆ, ನಮ್ಮ ಸಿಲೆಬಸ್ಸಲ್ಲಿ ಏನು ಕೊಟ್ಟಿದ್ದಾರಲ್ಲ ಅದಕ್ಕೆ 2 ಪೇಜು ವ್ಯಾಲ್ಯೂ ಎಡಿಷನ್ ಅಂತ ಹೇಳ್ತಾರೆ ಅದು. ಪ್ಲಸ್ ನಾನು ಅದಾದಮೇಲೆ ಏನು ಮಾಡ್ತೀನಿ ಅಂದರೆ, ಕರೆಂಟ್ ಅಫೇರ್ಸ್ ಡೈಲಿ ನ್ಯೂಸ್ ಪೇಪರಿಂದ ಏನೇನು ಬರುತ್ತಲ್ಲ ಅದು 2 ಪೇಜಿಗೆ ಆ್ಯಡ್ ಮಾಡ್ಕೊಂಡು ಹೋಗ್ತಿದ್ದೆ ನಾನು. ಇದೇ 1 ವರ್ಷ ಪ್ರೊಸೆಸ್ ಕಂಟಿನ್ಯೂ ಮಾಡ್ತಿದ್ವಿ. ಸೊ ಈಗ 1 ವರ್ಷ ಮುಗಿಬೇಕಾದ್ರೆ ನಮ್ಮ ಹತ್ರ ಒಂದು ಒಳ್ಳೆ ನೋಟ್ಸ್ ಇರ್ತಿತ್ತು ವಿತ್ ಕರೆಂಟ್ ಅಫೇರ್ಸ್ ಆ್ಯಡೆಡ್. ಪ್ಲಸ್ ಏನೇ ಡೌಟ್ ಬಂದರೂ ವಾಪಸ್ ನಾವು ಕೋರ್ ಬುಕ್ ಏನಿರುತ್ತಲ್ಲ ನಮ್ಮದು ರೆಫರೆನ್ಸ್ ಬುಕ್ಕು, ಅಲ್ಲಿ ನಾವು ರೆಫರ್ ಮಾಡ್ತಿದ್ವಿ. ಇದು ಸಿಂಪಲ್ ಆಗಿ ಇಟ್ಕೊಳ್ಳೋದೇ ಬೆಟರ್ ಅಂತ ನನಗೆ ಅನ್ಸುತ್ತೆ. ಕೋಚಿಂಗ್ ಏನಾಗುತ್ತೆ ಅಂದರೆ ಒಂದು ಫೌಂಡೇಶನ್ ಥರ ಈ ಎಕ್ಸಾಮಲ್ಲಿ ಎಸ್ಪೆಷಲಿ. ಯಾಕಂದರೆ ನಾವು ತುಂಬ ಡಿಫ್ರೆಂಟ್ ಬ್ಯಾಕ್ಗ್ರೌಂಡಿಂದ ಬರ್ತೀವಿ. ನಾನು ಪರ್ಸ್ನಲಿ ಸಿವಿಲ್ ಇಂಜಿನಿಯರು. ನನಗೆ ಹಿಸ್ಟ್ರಿ ಆಗಿರ್ಬೋದು ಅಥವಾ ಪಾಲಿಟಿ ಆಗಿರ್ಬೋದು ಅಥವಾ ಎಕನಾಮಿಕ್ಸ್ ಆಗಿರ್ಬೋದು, ಇದು ನನಗೆ ಅಷ್ಟೊಂದು ಅವೇರ್ನೆಸ್ ಇರಲಿಲ್ಲ. ಸೊ ಅದಕ್ಕಾಗಿ ನಾನು ಇನಿಷಿಯಲಿ ಕೋಚಿಂಗ್ ತಗೊಂಡ್ರೆ ನಮ್ಗೆ ಏನಾಗುತ್ತೆ ಅಂದರೆ ಒಂದು ಫೌಂಡೇಶನ್ ಸಿಗುತ್ತೆ, ಮುಂದೆ ಒಂದು ಡೈರೆಕ್ಷನ್ ಸಿಗುತ್ತೆ ಯಾವ ಥರ ಓದಬೇಕಂತ. ಬಟ್ ಅದಾದಮೇಲೆ ನಾವೇನು ಮಾಡ್ತೀವಲ್ಲ ಅದೇ 90% ವರ್ಕ್ ಅಂತ ನಾನು ಹೇಳ್ತೀನಿ. 10% ಇವ್ರು ಫೌಂಡೇಶನ್ ಏನು ಹಾಕ್ಕೊಡ್ತಾರೆ, ಒಂದು ದಾರಿ ತೋರಿಸ್ತಾರೆ. ಬಟ್ ಅದಾದಮೇಲೆ ಎಲ್ಲ ಹಾರ್ಡ್ ವರ್ಕು ನಮ್ಮದೇ ಇರುತ್ತೆ. ನಾವೇ ಪರ್ಸ್ನಲಿ ಹೆಂಗೆ ಡೆವಲಪ್ ಮಾಡ್ತೀವಿ ಅಂತ ಅದು ಇಂಪಾರ್ಟೆಂಟ್ ಆಗುತ್ತೆ. ನಂದು ಇದು 6ನೇ ಅಟೆಂಪ್ಟ್ ಸರ್. ಇದು ಇನಿಷಿಯಲಿ ನಾನು ಸ್ವಲ್ಪ ಕೆಲಸ ಮಾಡೋಕೆ ಹೋಗಿದ್ದೆ. ಅದು ಕೆಲಸ ಮಾಡ್ತಾ ಓದ್ಬೇಕಂತ ಅಂದ್ಕೊಂಡೆ, ಅದು ಆಗಲಿಲ್ಲ. ಅದಾದಮೇಲೆ ನಂದು 3ನೇ ಅಟೆಂಪ್ಟಲ್ಲಿ ನಾನು ಇಂಟರ್ವ್ಯೂಗೆ ಹೋದ್ಮೇಲೆ ಅವಾಗ ಗೊತ್ತಾಯ್ತು ನನಗೆ ಈ ಸಿಲೆಬಸ್ ಇದು ಎಕ್ಸಾಮ್ ಹೆಂಗೆ ಹೋಲ್ಡ್ ಇದೆ, ಯಾವ ಥರ ನಾವು ಅಪ್ರೋಚ್ ಮಾಡಬೇಕು ಅಂತ. ಅವಾಗ ರೈಟ್ ಟೈಮಲ್ಲಿ ನನಗೊಬ್ಬರು ಒಳ್ಳೆ ಮೆಂಟ್ರು ಕೂಡ ಸಿಕ್ಕರು. ಒಳ್ಳೆ ಇನ್ಸ್ಟಿಟ್ಯೂಟಿಗೆ ಜಾಯ್ನ್ ಆದೆ ನಾನು. ಅಲ್ಲಿಂದ ನಾನು ಅನಿಸಿತ್ತು ಇದು ಮಾಡ್ಬೋದಪ್ಪ, ಇದು ಸ್ವಲ್ಪ ಹಾರ್ಡ್ ವರ್ಕು ಮತ್ತು ಸ್ವಲ್ಪ ರೈಟ್ ಸ್ಟ್ರಾಟಜಿಯಿಂದ ಮಾಡ್ಬೋದು ಅಂತ. ಸೊ ನಾನು ಕೊನೆಯದಾಗಿ 3 ಸತಿ ಸಂದರ್ಶನಕ್ಕೆ ಹೋಗಿ 6ನೇ ಅಟೆಂಪ್ಟಲ್ಲಿ ಈ ಸಲ ಕ್ಲಿಯರ್ ಮಾಡಿದ್ದೆ. ಫೇಲ್ಯೂರ್ ಈಸ್ ಎ ಸ್ಟೆಪ್ ಫಾರ್ ಸಕ್ಸಸ್ ಅಂತ ಹೇಳ್ತಾರಲ್ಲ ಸರ್. ಎವ್ರಿ ಟೈಮ್ ಫೇಲ್ ಆದಾಗ ಒಂದು ಒಳ್ಳೆ ಲೆಸನ್ ಸಿಗ್ತಿತ್ತು ನನಗೆ, ಇದು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿನ ಅಂತೇಳಿ. ಹಂಗೆ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ಬ್ರದರ್ ಆಗಿರ್ಬೋದು, ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಅವ್ರ ಸಪೋರ್ಟ್ ಇಲ್ಲದೆ ಮೋಸ್ಟ್ಲಿ ನಾನು ಆಗ್ತಿರ್ಲಿಲ್ಲ ಅಂತ ಅನ್ನಿಸ್ತದ. ಎವ್ರಿ ಟೈಮ್ ಫೇಲ್ಯೂರ್ ಆದಾಗ ನಾನು ಅನ್ಕೊತಿದ್ದೆ, ನಾ ಎದಕ್ಕೆ ಸ್ಟಾರ್ಟ್ ಮಾಡೀನಿ, ಇದು ವೈ ಐ ಹ್ಯಾವ್ ಸ್ಟಾರ್ಟೆಡ್, ದಟ್ ಕೆಪ್ಟ್ ಮಿ ಗೋಯಿಂಗ್. ಅದೇ ನನ್ನನ್ನು ಮುಂದಕ್ಕೆ ಹುಡ್ತಾ ಬಂತು. ನಾನು ಸ್ಟಾರ್ಟ್ ಎದಕ್ಕೆ ಮಾಡಲೇಬೇಕಪ್ಪ ಇದು. ಬಟ್ ಕೆಲವೊಂದು ಮಿಸ್ಟೇಕ್ ಆದವು. ಇನಿಷಿಯಲಿ ನಮಗೂ ಸ್ವಲ್ಪ ಗೈಡೆನ್ಸ್ ಕರೆಕ್ಟಾಗಿ ಸಿಗಲಿಲ್ಲ. ನಮಗೂ ಇಲ್ಲಿ ಯಾದಗಿರಿಯಲ್ಲಿ ಹೇಳ್ಬೇಕಂದ್ರೆ ನಮ್ಗೆ ಯಾರು ರೈಟ್ ಗೈಡೆನ್ಸ್ ಇಲ್ಲ. ಯಾಕಂದರೆ ಯಾರೂ ಪಾಸ್ ಆಗೇ ಇಲ್ಲ. ನಾವು ಇವ್ರು ಹೇಳ್ತಾರೆ ನಮಗೆ ಈ ಥರ ಮಾಡಿ ಅಂತ. ನಾವೆಲ್ಲ ಸ್ವಂತ ಕಲ್ತ್ವಿ, ನಾವೇ ಮಿಸ್ಟೇಕ್ ಮಾಡಿದ್ವಿ, ಅದರಿಂದ ನಾವೇ ಕಲ್ತೀವಿ. ಸೊ ಈ ಥರ ಮಾಡ್ತಾ ಸ್ವಲ್ಪ ಟೈಮ್ ಹಿಡಿದ್ಬಿಟ್ಟಿದೆ 6ನೇ ಅಟೆಂಪ್ಟು. ಬಟ್ ಒಂದಿತ್ತು ಮನಸ್ಸಲ್ಲಿ ಅಂತ ಇರ್ತೈತಿ, ಇದು ಮಾಡಲೇಬೇಕಪ್ಪ, ಇದು ಏನೇ ಆಗಲಿ ಮಾಡಲೇಬೇಕಂತ ಆ ಛಲ ಇತ್ತು. ಸೊ 6 ಅಟೆಂಪ್ಟು ಈ ಥರ ಬಂದೆ. ಸ್ವಲ್ಪ ಕೆಲಸ ಮಾಡಿದೆ, ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಆಯಿತು. ಬಟ್ ಸ್ಟಿಲ್ ಐ ಆಮ್ ವೆರಿ ಹ್ಯಾಪಿ. ಡೆಫಿನೆಟ್ಲಿ ಐ ಆಮ್ ವೆರಿ ಫಾರ್ಚುನೇಟ್ ಟು ಗೆಟ್ ಫ್ಯಾಮಿಲಿ ಸಪೋರ್ಟ್. ನಮ್ಮ ಕುಟುಂಬ ಸಪೋರ್ಟ್ ಸಿಗೋಕ್ಕೆ ನಾನು ವೆರಿ ಫಾರ್ಚುನೇಟ್ ಅಂತ ಹೇಳ್ತೀನಿ. ತುಂಬ ಲಕ್ಕಿ ಅಂತ ಹೇಳ್ಬೋದು. ಇನಿಷಿಯಲ್ ಡೇಸಿಂದ ನನಗೆ ಏನಾಯ್ತು ಅಂದರೆ, ಇಂಜಿನಿಯರಿಂಗಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿತ್ತು. ಆವಾಗಲೇ ನನಗೆ ಅನಿಸಿತ್ತು ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿ ಬೇರೆ ಕಡೆ ಸಿಕ್ಕಿತ್ತು ನನಗೆ. ಬಾಂಬೆಲಿ ಸಿಕ್ಕಿತ್ತು. ಬಾಂಬೆಗೆ ಹೋದ್ರೆ ನಾನು ಓದೋದು ಇದಾಗ್ಬೋದು ಅಂತೇಳಿ ನಾನು ಡಿಸೈಡ್ ಮಾಡಿದೆ. ಅವಾಗ ನಮ್ಮ ಮನೇಲಿ ಹೇಳಿದೆ, ಕೆಲಸ ಮಾಡೋಕ್ಕೆ ಇವಾಗ ಆಗಲ್ಲ, ನಾನು ಡೈರೆಕ್ಟಾಗಿ ಓದೋಕ್ಕೆ ಹೋಗ್ತೀನಿ ಅಂತ. ಅವಾಗ ಇನಿಷಿಯಲಿ ಸ್ಟಾರ್ಟ್ ಅಲ್ಲಿಂದ ಆಯ್ತು ಸರ್. ಅವರಂದ್ರು, ನೋಡು, ವಿಚಾರ ಮಾಡು, ನಿನ್ಗೆ ಯಾವ್ದು ಕರಿಯರಲ್ಲಿ ಇಂಪಾರ್ಟೆಂಟ್ ಇದೆ ಅದು ಮಾಡು ಇವಾಗ ಅಂತ. ಸೊ ಅವಾಗ ನಾನು ಆ ಕೆಲಸ ಬಿಟ್ಟು ನಾನು ಕೋಚಿಂಗ್ ಹೋಗ್ಬೇಕಾದ್ರೆ ಅವರು ತುಂಬ ಸಪೋರ್ಟ್ ಮಾಡಿದ್ರು, ಹೋಗು ಮಾಡು ಅಂತ. ಅದಾದಮೇಲೆ ಏನಾಯ್ತು ಅಂದರೆ ಕೋವಿಡ್ ಬಂತು.
ಕೋವಿಡ್ ಬಂದಾಗ ಏನಾಯ್ತಂದ್ರೆ ನಾವು 2 ವರ್ಷ ಮನೇಲೇ ಇದ್ಬಿಟ್ಟೆ. ಅವಾಗ ಮನ್ಯಾಗ ನಮ್ಗೆ ಸ್ವಲ್ಪ ಚಲೋ ಸಪೋರ್ಟ್ ಮಾಡಿದ್ರು. ಯಾಕಂದ್ರೆ ಅವಾಗ ನಮ್ಗೆ ಯಾವ್ದು ಗೈಡೆನ್ಸ್ ಇರ್ಲಿಲ್ಲ, ಯಾವ್ದು ಮುಂದೆ ಏನ್ ಮಾಡ್ತೀವಿ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನಮ್ಗೆ. ಸೊ ಅವಾಗ ಅಂದ್ರು ಇಲ್ಲ, ನೀನ್ ಇದು ಕಂಟಿನ್ಯೂ ಮಾಡಕತ್ತಿದಲ್ಲ, ಏನ್ ಸ್ಟಾರ್ಟ್ ಮಾಡಿದಲ್ಲ ಇದು ಬಿಡ್ಬೇಡ, ಇದಕ್ ಮಾಡು, ಹೆಂಗ ಆನ್ಲೈನ್ ಕೋಚಿಂಗ್ ತಗೋ, ಏನಾರ ಮಾಡು, ಫೈನಾನ್ಷಿಯಲ್ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ನಾನು ಕೊಪ್ಪಳಕ್ಕೆ ಹೋದೆ. ಕೋವಿಡ್ ಆದ್ಮೇಲೆ ನನ್ಗನ್ಸಿತು ಇಲ್ಲ ಸ್ವಲ್ಪ ಗೌರ್ಮೆಂಟ್ ಆಫೀಸಲ್ಲಿ ಅಪರ್ಚುನಿಟಿ ಸಿಕ್ಕಿದೆ, ಮಾಡೋಣ ಅಂತೇಳಿ. ಸೊ ಅವಾಗ ಅವರು ಖುಷಿ ಆದ್ರು, ಏನೋ ಮಾಡ್ತಾ ಇದ್ದೇನೆ, ಜಾಬ್ ಮಾಡ್ಕೊಂಡು ಮಾಡ್ತಾನೆ ಅಂತೇಳಿ. ಬಟ್ ನಾನು ಬಿಡ್ಬೇಕಾದ್ರೇನು ಅವ್ರು ತುಂಬಾ ಸಪೋರ್ಟ್ ಇತ್ತು. ನಾನೇನು ಅಲ್ಲಿಂದ ಬಿಟ್ಟು ಬರ್ತೀನಿ ಅಂತ ಅಂದೆ ಇಲ್ಲ, ನನಗೆ ಇದು ಆಗ್ತಾ ಇಲ್ಲ, ನಾನು ಇನ್ನು ಮಾಡ್ಬೇಕು, ಓದ್ಬೇಕು ಅಂತೇಳಿ. ಅವಾಗ ಅವ್ರದ್ದು ನಮ್ಮ ಫ್ಯಾಮಿಲಿ, ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ಒಳ್ಳೆ ಸಪೋರ್ಟ್ ಮಾಡಿದ್ರು ಅವ್ರು. ಇಲ್ಲ, ನಿನ್ನ ಮರ್ಜಿ, ನೀ ಮಾಡಂಗಿತ್ತ ಮಾಡು, ನನ್ನ ಕಡೆಯಿಂದ ಎಲ್ಲ ಥರ ಸಪೋರ್ಟ್ ಇದೆ ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ನಾನೇನಾಯ್ತಂದ್ರೆ, ಅದಾದ್ಮೇಲೆ ನಾನು ಸಂದರ್ಶನಕ್ಕೆ ಹೋದೆ. ಅವಾಗ ಒಂಥರ ಕಾನ್ಫಿಡೆನ್ಸ್ ಬಂತು ಎಲ್ಲರಿಗೂ, ಮಾಡ್ತಾ ಇದ್ದಾನೆ ಅವನು, ಒಂದು ಸ್ಟೇಜ್ ಪಾಸ್ ಆಗಿದ್ದಾನೆ, 2 ಸ್ಟೇಜ್ ಪಾಸ್ ಆಗಿದ್ದಾನೆ. ಸೊ ಈ ತರ ಅವ್ರದ್ದು ಒಂದು ಆತ್ಮಸ್ಥೈರ್ಯ ಇಂಪ್ರೂವ್ ಆಗ್ತಾ ಹೋಯ್ತು, ನಂದು ಒಂಥರ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗ್ತಾ ಹೋಯ್ತು. ಈ ತರ ಸ್ಟೆಪ್ ಬೈ ಸ್ಟೆಪ್ ಅವ್ರ ಕಾನ್ಫಿಡೆನ್ಸ್ ಎವ್ರಿ ಸ್ಟೇಜ್ ಅಲ್ಲಿ ಮಾಡಿದ್ರು. ಬಟ್ 2 ಸಲ ಇಂಟರ್ವ್ಯೂ ಫೇಲ್ ಆದಾಗ ಅವ್ರದ್ದು ನಮ್ಮ ಬೆನ್ನೆಲುಬಾಗಿ ನಿಂತಿದ್ರು ಅವರು. ಇಲ್ಲ, ನೀನು ಈ ಸತಿ ಮಿಸ್ ಆಗಿರ್ಬೋದು, ಬಟ್ ಅದೇನೇನು ತಪ್ಪುಗಳಾಗಿ ಯಾವತ್ತು ಇದ್ಕೋ, ನೆಕ್ಸ್ಟ್ ಟೈಮ್ ಮಾಡಿ, ನೀನು ಬಿಡಬೇಡ. ಯಾಕಂದ್ರೆ ಇದು ಪ್ರೊಸೆಸ್ ಏನಂದ್ರೆ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ವಿ, ಲಾಸ್ಟ್ ಸ್ಟೇಜಲ್ಲಿ ಹೊರಗೆ ಬಂದ್ರೆ ನಿನ್ನ ಹತ್ರ ಇದೆ, ಅದು ಸ್ವಲ್ಪ ಏನಾದರೂ ಒಂದು ಟ್ವೀಕ್ ಮಾಡು, ಚೇಂಜಸ್ ಮಾಡ್ಕೊಂಡು ಮಾಡು ಅಂತೇಳಿ ನಮಗೆ ಮೋಟಿವೇಶನ್ ಕೊಡೋದಾಗಿರ್ಬೋದು. ಆಗ ಮತ್ತೆ ಫೈನಾನ್ಷಿಯಲಿ ಆಗಿರ್ಬೋದು, ಮತ್ತೆ ಎವ್ರಿ ಟೈಮ್ ಫೇಲ್ ಆದಾಗ ನನ್ನ ಬೆನ್ನೆಲುಬಾಗಿ ನಿಂತು ನಮ್ಮ ಫ್ಯಾಮಿಲಿಗೆ ನಾನು ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆಯವರು, ನಮ್ಮ ತಾಯಿಯವರು ಮತ್ತು ನಮ್ಮ ಅಣ್ಣವರು, ರೀಸೆಂಟಾಗಿ ನಮ್ಮ ವೈನಿಯವರು ತುಂಬ ಸಪೋರ್ಟ್ ಮಾಡಿದ್ರು ಇಂಟರ್ವ್ಯೂ ಹೋಗ್ಬೇಕಾದ್ರೆ. ಇದು ಕೊಪ್ಪಳ DC ಆಫೀಸಲ್ಲಿ ಕೆಲಸ ಮಾಡಿದ್ದೆ ಸರ್ ನಾನು, ಸ್ಕಿಲ್ ಡಿಪಾರ್ಟ್ಮೆಂಟಲ್ಲಿ. ಅದೊಂದು ಟೆಂಪ್ರರಿ ಜಾಬ್ ಇತ್ತು. ಬಟ್ ಅಲ್ಲಿ ಹೋದ್ಮೇಲೆ ನನಗೆ ರಿಯಲೈಸ್ ಆಯಿತು, ಓಕೆ, ಇದು ಅಡ್ಮಿನಿಸ್ಟ್ರೇಷನ್ ಈ ಥರ ವರ್ಕ್ ಆಗುತ್ತಪ್ಪ, ನಾವು ಇಲ್ಲಿ ಬರ್ಬೋದು, ಇದು ಓದಿದ್ರೆ ಇಲ್ಲಿ ಬರ್ತೀವಿ ನಾವು, ಯಾವ ಥರ ಇಂಪ್ಯಾಕ್ಟ್ ಮಾಡ್ಬೋದು ನಾವು ಆ್ಯಕ್ಚುಲಿ ಅಡ್ಮಿನಿಸ್ಟ್ರೇಷನಲ್ಲಿ ಯಾವ ಥರ ಇಂಪ್ಯಾಕ್ಟ್ ಮಾಡ್ಬೋದು ಅಂತ ಕೊಪ್ಪಳದಲ್ಲಿ ನಾನು ಹೋದಾಗ ನನಗೆ ರಿಯಲೈಸ್ ಆಯಿತು. ಅದಾದಮೇಲೆ ನಾನು ಬಿಟ್ಟು ಬಂದೆ, ಅಲ್ಲಿ ಮಾಡಬಾರ್ದು, ಇನ್ನೂ ನಾನು ಓದಬೇಕಪ್ಪ ಜಾಸ್ತಿ ಅಂತೇಳಿ. ಅವಾಗ ಬಂದಮೇಲೆ ಅಲ್ಲಿಂದ ನಾನು ಸಂದರ್ಶನಕ್ಕೆ ಹೋದೆ ಸರ್. ಫಸ್ಟ್ ಟೈಮ್ ಬಿಟ್ಟು ಬಂದಮೇಲೆ ನಾನು ಸಂದರ್ಶನಕ್ಕೆ ಹೋದೆ. ಮೋಸ್ಟ್ಲಿ ಸಂದರ್ಶನಕ್ಕೆ ಹೋದಾಗ ನನ್ನ ಸ್ವಲ್ಪ ಮೇನ್ಸ್ ಮಾರ್ಕ್ಸ್ ಚೆನ್ನಾಗಿರಲಿಲ್ಲ, ಬಟ್ ಸ್ಟಿಲ್ ನನಗನ್ನಿಸ್ತು ಇದು ಡೂಯೇಬಲ್ ಇದೆ, ಮಾಡ್ಬೋದಪ್ಪ. ಸೊ ಅವಾಗಿಂದ ನಾನು ಕಂಟಿನ್ಯೂಸ್ ಆಗಿ ಇಂಟರ್ವ್ಯೂ ಕೊಟ್ಟೆ, ಇವಾಗ ಬಂತು ಸರ್. ಅಲ್ಲಿ ಡೆಫಿನೆಟ್ಲಿ ಸರ್ ಮೋಟಿವೇಶನ್, ನಾವು ಅಲ್ಲಿ ನಾವು ರೆಗ್ಯುಲರ್ ಆಗಿ ಡಿ ಸಿ ಸರ್ ಆಗಿರ್ಬೋದು, ಅಲ್ಲಿ CO ಮೇಡಮ್ ಇದ್ರು ಒಬ್ಬರು, ಅವ್ರಿಗೆ ರೆಗ್ಯುಲರ್ ಆಗಿ ಭೇಟಿ ಆಗ್ತಿದ್ವಿ. ಅವ್ರದ್ದು ಕಾರ್ಯವೈಖರಿ ಆಗಿರ್ಬೋದು, ಅವ್ರು ಯಾವ್ಯಾವ ಥರ ಜನರ ಜೊತೆ ಬೆರೀತಾರೆ, ಯಾವ್ಯಾವ ಥರ ಇಂಪ್ಯಾಕ್ಟ್ ಮಾಡ್ತಾರೆ. ಸೊ ಅಲ್ಲಿ ಕೆಲವೊಂದು ಫಂಕ್ಷನ್ ಕೂಡ ಅಟೆಂಡ್ ಆಗಿದ್ದೆ ನಾನು. ಸೊ ಅವಾಗ ನನಗೆ ಗೊತ್ತಾಯಿತು, ಈ ಉನ್ನತ ಹುದ್ದೆಯಿಂದ ನಾವು ಏನೇನು ಮಾಡ್ಬೋದಪ್ಪ, ಯಾವ ಥರ ಇಂಪ್ಯಾಕ್ಟ್ ಮಾಡ್ಬೋದು, ಒಂದು ಜಿಲ್ಲೆನ ನಡೆಸ್ತಾರಲ್ಲ, ಯಾವ ಥರ ನಡೆಸ್ತಾರೆ ಅಂತ ನನಗೆ ಗೊತ್ತಾಯ್ತು. ಜಿಲ್ಲೆ ಒಬ್ಬರು ಅಧಿಕಾರಿ ಇರ್ತಾರಲ್ಲ, ಎಲ್ಲೆಲ್ಲಿ ಯಾವ ಫೀಲ್ಡಲ್ಲಿ ಏನೇನು ಅವ್ರದ್ದು ಇದಿರುತ್ತೆ. ಸೊ ಅದು ನನಗೆ ಇನ್ನೂ ಸ್ವಲ್ಪ ಪುಷ್ ಕೊಟ್ಟಿತ್ತು. ನಾನು ಇನ್ನು ಎಲ್ಲಿದ್ದೀನಪ್ಪ, ಇಟ್ಸ್ ಲೈಕ್ ಎ ಸೆಲ್ಫ್ ಅವೇರ್ನೆಸ್, ಸೆಲ್ಫ್ ಅವೇಕನಿಂಗ್ ಅಂತಾರಲ್ಲ, ಆ ಥರ ಸೆಲ್ಫ್ ಅವೇಕನಿಂಗ್ ಆಗಿಬಿಟ್ಟಿತ್ತು ನನಗೆ. ಓಕೆ, ನಾನು ಇಲ್ಲಿ ಬರಬೇಕಾಗಿತ್ತು, ಬಟ್ ಯಾಕೆ ಬರಲಿಲ್ಲ, ಸೊ ಇನ್ನೂ ಹಾರ್ಡ್ ವರ್ಕ್ ಮಾಡ್ಬೇಕು ನಾನು ಅಂತೇಳಿ. ಅವಾಗ ನನಗೆ ಒಂಥರ ರಿಯಲೈಸ್ ಆಗಿ ಇಟ್ ಗೇವ್ ಮಿ ಪುಷ್ ಅಂತ ಹೇಳ್ಬೋದು ಸರ್. ಅದಕ್ಕೆ ಕೊಪ್ಪಳದಲ್ಲಿ ನಾನು ಮಾಡಿದ್ದು ಒಂದು ಪ್ಲಸ್ ಪಾಯಿಂಟ್ ಆಯ್ತು ಅಂತಲೇ ಹೇಳ್ಬೋದು ಸರ್. ನಂದು 3 ತಲೆ ಇದೆ ಸರ್. UPSC ಯಾರ್ಯಾರು ಪರೀಕ್ಷೆ ತೊಗೋಬೇಕಂತ ಡಿಸೈಡ್ ಮಾಡ್ತಿರಲ್ಲ, ಆದಷ್ಟು ಬೇಗ ಸ್ಟಾರ್ಟ್ ಮಾಡಿರಿ ನೀವು. ಎಸ್ಪೆಷಲಿ ಇವತ್ತಿಂದು ನಾನು PUC ಅಥವಾ ಡಿಗ್ರಿ ಓದೋರಿಗೆ ಏನು ಹೇಳ್ತೀನಿ ಅಂದರೆ, ನೀವು ಡಿಸೈಡ್ ಮಾಡಿದ್ರಿ ಅಂದರೆ ಇವತ್ತಿನ ಕಾಲದಲ್ಲಿ ಆನ್ಲೈನ್ ತುಂಬ ಮೆಟೀರಿಯಲ್ ಇದೆ, ಮತ್ತು ತುಂಬ ಗೈಡೆನ್ಸು ಸಿಗ್ತದೆ. ಸೊ ಅದಕ್ಕೆ ನೀವು ಡಿಸೈಡ್ ವೆರಿ ಅರ್ಲಿ, ಅದು ನಂದು ಫಸ್ಟ್ ಸಲಹೆ. ಸೆಕೆಂಡ್ ಸಲಹೆ ಅಂದರೆ ಕೀಪ್ ಇಟ್ ಸಿಂಪಲ್. ಯಾಕಂದರೆ ಇವಾಗ ತುಂಬ ಮೆಟೀರಿಯಲ್ ಫ್ಲಡ್ ಆಗಿದೆ. AI ಬಂದಿದೆ, ಯೂಟ್ಯೂಬ್ ಬಂದಿದೆ, ಆಮೇಲೆ ಚಾನಲ್ ಆಗಿರ್ಬೋದು, ಅಥವಾ ತುಂಬ ಕೋಚಿಂಗ್ಗಳಾಗಿರ್ಬೋದು. ಇದೆಲ್ಲ ಒಂದು ಮಟೀರಿಯಲ್ ಬಂದು ಎಲ್ಲ ತುಂಬ ಕನ್ಫ್ಯೂಷನ್ ಮಾಡ್ತಾರೆ. ನಿಮ್ಮದು ಒಬ್ಬರು ಅಥವಾ ಇಬ್ಬರು ಮೆಂಟರ್ನ ತಗೊಳ್ಳಿ, ಆ ಮೆಂಟರ್ ಏನು ಹೇಳ್ತಾರೆ ಅದು ಫಾಲೋ ಮಾಡಿ. ಪ್ಲಸ್ ನೀವು ಮಿನಿಮಮ್ ಸೋರ್ಸ್ಗೆ ಅಟ್ಯಾಚ್ ಆಗಿದ್ದರೆ ತುಂಬ ಬೆಸ್ಟ್ ಅಂತೀನಿ. ಲಾಸ್ಟ್ ಏನಪ್ಪ ಅಂತಂದರೆ, ಹ್ಯಾವ್ ಪೇಷನ್ಸ್ ಸರ್. ಪೇಷನ್ಸ್ ಬೇಕೇ ಬೇಕು. ಈ ಎಕ್ಸಾಮು ನಾನು ಮೊದಲೇ ಹೇಳಿದಂಗೆ 1 ಇಯರ್ ಕಂಪ್ಲೀಟಾಗಿ ನಡೆಯುತ್ತೆ. ನೀವು ಫಸ್ಟ್ 1 ಇಯರ್ ಪ್ರಿಪೇರ್ ಆಗ್ತೀವಿ, ಆಮೇಲೆ 1 ಇಯರ್ ಕಂಪ್ಲೀಟಾಗಿ ಎಕ್ಸಾಮ್ ಬರೀತೀರಿ. ಅದಕ್ಕೆ ನಿಮಗೆ ಒಂದು ಪೇಷನ್ಸು ಮತ್ತು ಡೇ ಟು ಡೇ ಹಾರ್ಡ್ ವರ್ಕ್ ಏನಿದೆಯಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸಲ ಏನು ಅನ್ಸುತ್ತೆ ಅಂದರೆ, ದಿನಗಳು ಹೋಗ್ತಾನೆ ಇಲ್ಲ, ಏನು ಮಾಡ್ತಾ ಇದೀವಪ್ಪ ಅಂತೇಳಿ. ಯಾಕಂದರೆ ನಾವು ಮುಂದಿನ ವರ್ಷಕ್ಕೆ ಓದ್ತಾ ಇದ್ವಿ, ಮುಂದಿನ ವರ್ಷಕ್ಕೆ ಅಷ್ಟೊಂದು ಯಾವ ಥರ ಓದಬೇಕು ಅಂತೇಳಿ ಪ್ಲ್ಯಾನಿಂಗ್ ಇರಲಿಲ್ಲ, ಮತ್ತು ಪೇಷನ್ಸ್ ಇರಲಿಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿ, ಹ್ಯಾವ್ ಸಮ್ ಪೇಷನ್ಸು. ಇದು ಎಕ್ಸಾಮು ದೊಡ್ಡದು ಎಕ್ಸಾಮ್ ಇದೆ, ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ.
ಅದಕ್ಕೆ ಕೆಲವೊಂದ್ಸತಿ ಪೇಷನ್ಸು ಮತ್ತೆ ನಮ್ದು ಹಾರ್ಡ್ ವರ್ಕ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಯಾದಗಿರಿಯಲ್ಲಿ ಕೆಲಸ ಮಾಡಕ್ ಸಿಕ್ಕರೆ ನಾನು ಮೂರು ಇದ್ರ ಮೇಲೆ ವರ್ಕ್ ಮಾಡಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಜುಕೇಶನ್. ನಾವು ಯಾವಾಗ್ಲೂ ನೋಡ್ತೀವಿ, ನಾವು ಮೊದ್ಲಿಂದನೂ ಕೇಳ್ಕೊಂತ ಬಂದ್ವಿ ಯಾದಗಿರಿ PUC ಲಾಸ್ಟು, 10th ಲಾಸ್ಟು, ಎಲ್ಲದ್ರಲ್ಲಿ ಲಾಸ್ಟು ಅಂತೇಳಿ. ಬಟ್ ಫಾರ್ಚುನೇಟ್ಲಿ ನಾವು UPSC ಉಲ್ಟಾ ಮಾಡಿದ್ವಿ. ಅದು ನಾವು ಟಾಪಲ್ಲಿ ಬಂದಿದ್ವಿ. ಅದು ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಎಜುಕೇಷನಲ್ಲಿ ಹುಡುಗರಿಗೆ ತುಂಬಾ ಅವೇರ್ನೆಸ್ ಕೊಡೋದು, ಯಾವ ಫೀಲ್ಡಲ್ಲಿ ಯಾವ ಥರ ಓದಬೇಕು, ಮುಂದೆ ಯಾವ ಥರ ಮುಂದೆ ಸೆಲೆಕ್ಟ್ ಮಾಡ್ಬೇಕು ಕರಿಯರ್ ಅಂತ, ಎಸ್ಪೆಷಲಿ ಕರಿಯರ್ ಗೈಡೆನ್ಸಲ್ಲಿ. ಸೆಕೆಂಡ್ ಅಂದರೆ ನಾವು ಇಲ್ಲಿ ಹೆಲ್ತ್ ಸೆಕ್ಟರು. ನಾನು ನೋಡಿದ ಪ್ರಕಾರ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ತುಂಬ ಹೆಲ್ತ್ ಇಂಡಿಕೇಟರ್ಸ್ ಏನಿದೆಯಲ್ಲ ನಮ್ಮಲ್ಲಿ ಸ್ವಲ್ಪ ಕಮ್ಮಿ ಇದೆ. ಬಿಕಾಸ್ ಆಫ್ ವಾಟರ್ ಅವೈಲಬಿಲಿಟಿ ಇಲ್ಲ, ತುಂಬ ಅಷ್ಟು ಮಾಲ್ ನ್ಯೂಟ್ರಿಷನ್ ಅದು ಇದೆ. ಅದಕ್ಕೋಸ್ಕರ ನಾನು ಸೆಕೆಂಡ್ ಹೆಲ್ತ್ ಸೆಕ್ಟರ್. ಆ್ಯಂಡ್ ಲಾಸ್ಟ್ ಏನಿದೆ ಎಂಪ್ಲಾಯ್ಮೆಂಟ್ ಸೆಕ್ಟರ್. ಎವ್ರಿ ಟೈಮ್ ನಾನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ 1,000 ಜನ ಹೋಗ್ತಾರೆ ಟ್ರೈನಲ್ಲಿ ರಾತ್ರಿ. ಸೊ ಇದನ್ನ ನಂಗೆ ನೋಡಿದಾಗೆಲ್ಲ ಅನ್ಸುತ್ತೆ, ಏನಾದರೂ ಮಾಡ್ಬೇಕಪ್ಪ, ಬೆಂಗಳೂರಿಗೆ ಹೋಗೋದು ನಿಲ್ಲಿಸ್ಬೇಕು ಇಲ್ಲಿಂದ. ಬೆಂಗಳೂರಿಗೆ ಹೋಗಿ ಏನು ಮಾಡ್ತಾರೋ ಅವ್ರು, ಭಾಳ ಆದರೆ ಸ್ವಲ್ಪ ದುಡ್ಡು ತಂದು ಮತ್ತೆ ವಾಪಸ್ ಬಂದ್ಬಿಡ್ತಾರೆ. ಮತ್ತೆ ನೆಕ್ಸ್ಟ್ ಸೀಸನ್ಗೆ ಮತ್ತೆ ಬೆಂಗಳೂರಿಗೆ ಹೋಗ್ತಾರೆ. ಇದಕ್ಕೆ ಎಂಡೇ ಇಲ್ಲ. ಸೊ ಇದನ್ನ ನಾನು ಇದ್ರ ಮೇಲೆ ವರ್ಕ್ ಮಾಡ್ಬೇಕಂತ ತುಂಬ ಆಸೆ ಇದೆ, ಇಲ್ಲಿ ಚಾನ್ಸ್ ಸಿಕ್ಕರೆ.